ಶಪ್ಪ ಕಲ್ಯಾಣಿ ಅಂತೂ ಇಂತೂ ಸ್ವಲ್ಪ ಸುಧಾರಿಸ್ಕೊಳಕ್ಕಾದ್ರೂ ಬಿಟ್ರಲ್ಲ ಇವಾಗ. ಹೂ ಕಣೆ ಸುಮ, ಎಷ್ಟೋ ತಿಂತ್ಕೊಳ್ಳೋದು, ಕಾಲಂತೂ ತುಂಬ ನೋವು ಬಂದಿತ್ತು ಕಣೆ. ಸದ್ಯ ಇವಾಗ್ಲಾದ್ರೂ ಬಿಟ್ರಲ್ಲ. ಸರಿ ಕಣೆ ಕಲ್ಯಾಣಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇಗ ಮಲ್ಕೊಂಡ್ಬಿಡು, ಬೆಳಗ್ಗೆ ಬೇಗ ಎದ್ದೊಳ್ಬೇಕಲ್ಲ. ಇರೇ ಸ್ವಲ್ಪ, ಇನ್ನು ಇವಾಗ ಬಂದಿದ್ದೀನಿ, ಸ್ವಲ್ಪ ಕುತ್ಕೊಳ್ತೀನಿ, ತುಂಬ ಕಾಲು ನೋಯ್ತಿದೆ. ಈಗಾಗಲೇ ಟೈಮ್ ಆಗಿದೆ ಕಣೆ, ಬೆಳಗ್ಗೆ ಬೇಗ ಎದ್ದೊಳಿಸ್ತಾರೆ ಆ ಶಾಸ್ತ್ರ ಈ ಶಾಸ್ತ್ರ ಅಂದ್ಕೊಂಡು. ನೀನೀಗ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೈಕಾಲು ಮುಖ ತೊಳ್ಕೊಂಬಂದು ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡು, ಬೆಳಗ್ಗೆ ಬೇಗ ಎದ್ದೊಳ್ಬೋದು. ಏಕೆ ನೀನು ಮಲ್ಕೊಳಲ್ವಾ? ನಾನು ಮಲ್ಕೊತೀನಮ್ಮ, ಸದ್ಯ ಸಾಕಾಗಿದೆ ನನಗೂ. ಸುಮಾ ನನ್ನ ಜೊತೆಲೇ ಮಲ್ಕೊ. ಏನು ನಿನ್ನ ಜೊತೆಗಾ? ನಾನು ಆಚೆ ಮಲ್ಕೋಬೇಕಂತ ಕಣೆ. ಯಾರು ಹೇಳಿದ್ದು? ನಿಮ್ಮ ಹುಡುಗ ಕಣೆ ಹೇಳಿದ್ದು. ತಮಾಷೆ ಮಾಡಬೇಡ ಸುಮಾ, ಮತ್ತೆ ಕೇಳೋದು ನೋಡು. ನಿನ್ನ ಜೊತೆ ಮಲ್ಕೊಂಡು ನೀನು ಎಲ್ಲೋಗಿ ಮಲ್ಕೊಂಡ್ಲಿ? ನನಗೆ ಎಲ್ಲಿ ಯಾರು ಪರಿಚಯ ಇದ್ದಾರೆ? ಪಾಪ ಊರಿಂದ ಬಂದಿರೋರೆಲ್ಲ ಎಲ್ಲಿ ಮಲ್ಕೊಂಡ್ರೋ ಏನೋ. ಸ್ವಲ್ಪ ಜನ ಊಟ ಮಾಡ್ಕೊಂಡು ಹೋಗಿದ್ದಾರೆ ಕಲ್ಯಾಣಿ, ಏನಿಲ್ಲ ಅಂದರೂ ಇನ್ನೊಂದು 20 ಜನ ಇರ್ಬೋದು ಅಷ್ಟೇ ದಾರಿ ಮುಹೂರ್ತಕ್ಕೆ. ಹೌದೇನೆ? ಬಸ್ ಹೋಯ್ತಾ ಹಂಗಾದ್ರೆ? ಹ್ಞೂ ಕಣೆ, ನಮ್ಮಪ್ಪ ಕೂಡ ಹೋದರು. ಹೌದಾ? ಹೂ ಕಣೆ, ಬೆಳಗ್ಗೆ ಡೈರಿಗೆ ಹಾಲು ಹಾಕ್ಬೇಕಲ್ವಾ, ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ಹೋಗಿದ್ದಾರೆ. ಹೇಗಿದ್ರು ಮುಹೂರ್ತ ಇರೋದು 10 ಗಂಟೆಗಲ್ವಾ, ಬರ್ಬೋದು ಬಿಡು ಅಷ್ಟರಲ್ಲಿ. ಅಜ್ಜಿ ಅಮ್ಮ ಎಲ್ಲ ಬಂದು ಇಲ್ಲೇ ಮಲ್ಕೋಬೋದಾಗಿತ್ತು ಕಣೆ, ಚಾಪೆ ಗೀಪೆ ಹಾಕೊಂಡು ಇಲ್ಲೇ ಮಲ್ಕೊಂಡಿದ್ರೆ ಆಗ್ತಿತ್ತು. ಅವ್ರು ಇನ್ನೂ ಈಗಲೇ ಬರ್ತಾರ ಕಲ್ಯಾಣಿ, ಇನ್ನು ಆ ಶಾಸ್ತ್ರ ಈ ಶಾಸ್ತ್ರ ಅದೇನೇನೋ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋದು, ಅದೆಲ್ಲ ನನಗಂತೂ ಗೊತ್ತಿಲ್ಲ. ನೀನು ಆರಾಮಾಗಿ ಮಲ್ಕೊಂಬಿಡು. ನಿಮ್ಮ ಅತ್ತೆ ಹೇಳಿದಾರೆ ತಾನೇ, ನೀನು ಯಾವ ಶಾಸ್ತ್ರನೆಲ್ಲ ಮಲ್ಕೊಂಬಿಡಮ್ಮ, ಬೆಳಗ್ಗೆ ಬೇಗ ಎದ್ದೋಳು ಅಂತ ಹೇಳಿದ್ದಾರೆ. ಸುಮ್ಮನೆ ನೀನು ಮಲ್ಕೊಂಬಿಡು. ಸುಮಾ, ಆಮೇಲೆ ಮೇಕಪ್ ಬಾಕ್ಸು, ಸ್ಯಾರಿ ಎಲ್ಲನೂ ನಿನ್ನ ಹತ್ರನೇ ಇದೆ, ನನ್ನ ಹತ್ರ ಏನೂ ಇಲ್ಲ, ಗೊತ್ತಾಯ್ತಾ? ಗೊತ್ತು ಬಿಡು ಕಲ್ಯಾಣಿ, ಎಲ್ಲ ದೊಡ್ಡ ಬ್ಯಾಗಲ್ಲಿ ಇಕ್ಕಿದ್ದೀನಿ. ಹ್ಞೂ ಕಣೆ, ಬೆಳಗ್ಗೆ ಟೈಮ್ ಇರಲ್ಲ, ಆಮೇಲೆ ಬೇಗ ಬೇಗ ರೆಡಿ ಆಗಬೇಕಾಗುತ್ತೆ. ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ಇದ್ದೀನಲ್ವಾ, ರೆಡಿ ಮಾಡ್ತೀನಿ, ನೀನು ಸುಮ್ಮನೆ ಇದ್ಬಿಡು. ಅದು ಅಲ್ಲದೆ ಮುಹೂರ್ತ ಇರೋದು 10 ಗಂಟೆಗೆ, ಕಾಫಿ ತಿಂಡಿ ಎಲ್ಲ ತಿನ್ಕೊಂಡು ಆರಾಮಾಗಿ ರೆಡಿ ಆಗ್ಬೋದು, ಏನು ತೊಂದರೆ ಇಲ್ಲ. 10 ಗಂಟೆಗೆ ಅಂದರೆ 9 ಗಂಟೆಗೆ ಹೋಗ್ಬೇಕಾಗುತ್ತೆ ಕಣೆ. ಆಯಿತು ಬಿಡು, ಆರಾಮಾಗಿ ನಾವು 6 ಗಂಟೆಗೆ ಎದ್ರೂ ಸಾಕು, ಜಾಸ್ತಿ ಹೊತ್ತೇನು ಬೇಡ. ರೆಡಿ ಮಾಡೋದಕ್ಕೆ 1-2 ಅವರ್ ಆದರೆ ಸಾಕು ಕಣೆ ಕಲ್ಯಾಣಿ, ಆರಾಮಾಗಿ ಟೈಮ್ ಸಾಕಾಗುತ್ತೆ. ಆಮೇಲೆ ಈ ಸೀರೆನೂ ಅಷ್ಟೇ ಕಣೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿನಗೆ. ಹೌದಾ? ನಿಜವಾಗ್ಲೂ? ನಿಜವಾಗ್ಲೂ ಅಂತೆ. ಸ್ಯಾರಿ ವೇರ್ ಮಾಡಬೇಕಾದ್ರೆ ನೀ ಹೇಳಲಿಲ್ವ ನಾನು? ಹೇಗೋ ನಮ್ಮ ಹುಡ್ಗಂಗೆ ಇಷ್ಟ ಆದರೆ ಸಾಕು. ನಮ್ಮ ಹುಡುಗ ಅನ್ನೋದೆಲ್ಲ ಮುಗ್ದೋದ್ ಕತೆ ಕಲ್ಯಾಣಿ, ಇನ್ನೇನಿದ್ರು ನನ್ನ ಗಂಡಂಗೆ ಇಷ್ಟ ಆದರೆ ಸಾಕು ಅಂತ ಹೇಳಿದ್ರೆ ಸಾಕು, ನಮ್ಗೆ ಅರ್ಥ ಆಗುತ್ತೆ. ದೊಡ್ಡ ಲೂಸ್ ಕಣೆ ನೀನು. ಇಷ್ಟು ದಿವಸ ಏನೋ ಹುಡುಗ ಅಂತಿದ್ದೆ, ಇನ್ನು ಮುಂದೆ ಹುಡುಗ ಅಂತ ಹೇಳೋಕ್ಕಾಗುತ್ತಾ ನೀನು? ನಮ್ಮ ಯಜಮಾನ್ರು ನನ್ನ ಗಂಡ ಅಂತ ಹೇಳ್ತೀಯ. ಏನೋ ಅಪ್ಪ, ನೋಡಬೇಕು. ಮದುವೆ ಆದಮೇಲೆ ಏನಾದರೂ ಹುಡುಗ ಅಂತ ಹೇಳ್ಬಿಟ್ಟಿಯಾ, ಎಲ್ಲ ನಕ್ಬಿಡ್ತಾರೆ ಅಷ್ಟೇ ಆಮೇಲೆ. ನಿಜವಾಗ್ಲೂ ಕಲ್ಯಾಣಿ, ಹಾಗೆಲ್ಲ ಏನಿಲ್ಲ ಕಣೆ, ಯಾರು ಕೇಳಕ್ಕೆ ಬರ್ತಾರೆ ಇಷ್ಟಕ್ಕೂ? ನಾನು ಏನಾದರೂ ಹೇಳಿದ್ರೆ ನಿನ್ನ ಹತ್ರ ಮಾತ್ರ ಹೇಳಬೇಕಮ್ಮ. ಹೋಗಲಿ ಬಿಡು, ನಾನು ಹೇಳಲಿಲ್ಲ ಅಂದರೂ ಅದೆಲ್ಲ ಆಟೋಮೆಟಿಕ್ ಚೇಂಜ್ ಆಗಿಬಿಡುತ್ತೆ. ಹಾಗಂತೀಯಾ? ಹ್ಞೂ ಕಣೆ. ಏನೋ ಅಪ್ಪ, ತುಂಬ ಅನುಭವ ಇದೆ ಅನ್ನೋ ಥರ ಹೇಳ್ತೀಯ ಕಣೆ ನೀನು. ನಮ್ಮ ಅಕ್ಕನೂ ಹಾಗೆ ಕಣೆ, ಫಸ್ಟು ಹುಡುಗ ಅಂತ ಅಂತಿದ್ಲು, ಇನ್ನು ತಾಳಿನೇ ಕಟ್ಟಿಲ್ಲಪ್ಪ, ಅರ್ಶಿನ ದಿವಸನೇ ಅವಾಗಲೇ ನಮ್ಮ ಯಜಮಾನ್ರು ನಮ್ಮ ಗಂಡ ಅಂತ ಹೇಳ್ತಾಳೆ. ಹೌದೇನೆ? ಹ್ಞೂ, ನೀನು ಅಷ್ಟೇ. ಆಮೇಲೆ ಹುಡುಗ ಅನ್ನೋದೆಲ್ಲ ಬಿಟ್ಬಿಡು ಆಯಿತಾ? ಇನ್ನೇನಿದ್ರು ನಮ್ಮ ಯಜಮಾನ್ರು ಅಂತ ಹೇಳು, ಅರ್ಥ ಆಯ್ತಾ? ಸರಿ, ನೋಡೋಣ ಬಿಡು. ಮಾಮ ಅಂತ ಕರಿ ಅಂತ ಹೇಳಿ ಹೇಳಿ ಸಾಕಾಗೋಯ್ತು, ಒಂದು ಸರಿನೂ ನೀನು ಕರೀಲಿಲ್ಲ ಅಲ್ಲ. ಮದುವೆಗೆ ಮುಂಚೆ ಅಂದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ಸುಮ್ಮನೆ ಇರೇ ಸುಮ್ಮ, ನಮ್ಗೆ ನಿಜವಾಗ್ಲೂ ಅದು ಹೇಳಬೇಕು ಅಂದರೆ ಇಷ್ಟ ಆಗಲ್ಲ ನನಗೆ. ಇನ್ನು ಅವ್ರು ಕೇಳಿಸ್ಕೊಂಡ್ರೆ ಹೇಗೆ ಅನ್ಕೋಬೇಡ ಹೇಳು ನನ್ನ ಬಗ್ಗೆ. ಕಾಮಿಡಿದರೆ ಚೆನ್ನಾಗಿರುತ್ತೆ ಕಣೆ, ಏನೂ ಅಂದ್ಕೊಳ್ಳಲ್ಲ. ಇಲ್ಲಪ್ಪ, ನಾನಂತೂ ಅನ್ನಲ್ಲ. ಹೌದಾ? ಅಟ್ಲೀಸ್ಟ್ ಮದುವೆ ಆದಮೇಲಾದರೂ ಒಂದ್ಸರಿ ಟ್ರೈ ಮಾಡಿ ನನಗೋಸ್ಕರ, ಪ್ಲೀಸ್ ಕಲ್ಯಾಣಿ. ಯಪ್ಪ ಬಿಡು ಅದನ್ನು, ಬೇರೆ ಏನಾದರೂ ಮಾತಾಡು. ಇವಳೊಬ್ಳು ಲೂಸು. ಹುಡುಗಿ ನಿಂತಿರ್ಬೇಕಾದ್ರೆ ಪೂಜಾ ಯಾವುದೋ ಹುಡುಗಿನ ಕರ್ಕೊಬಂದಿದ್ಲು ಕಣೆ. ಹ್ಞೂ ನೋಡಿದೆ, ಬಟ್ ಪರಿಚಯ ಮಾಡ್ಕೊಳ್ಲಿಲ್ಲ. ನಾನು ಪರಿಚಯ ಮಾಡ್ಕೊಂಡಪ್ಪ, ಅವಳು ಕ್ಲಾಸ್ ಫ್ರೆಂಡ್ ಅಂತೆ. ಪೂಜಾ ಹತ್ರ ಎಂಗೇಜ್ಮೆಂಟ್ ದಿನನೂ ನಾನು ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ ಕಣೆ. ಈಗಲಾದರೂ ಮಾತಾಡ್ಸೋಣ ಅಂದರೆ ಅವಳು ಸಿಗಲೇ ಇಲ್ಲ ಸರಿಯಾಗಿ. ಇನ್ನೇನು ಮದುವೆ ಆದಮೇಲೆ ಇಲ್ಲೇ ಇರ್ತೀಯಲ್ಲ ಬಿಡು. ಅದು ಸರಿ ಕಣೆ, ನಾಳೆ ಮುಹೂರ್ತ ಮುಗಿಸ್ಕೊಂಡು ಊರಿಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಇಲ್ಲೇ ಇರಿಸ್ತಾರಾ? ನನ್ನ ಪ್ರಕಾರ ಇಲ್ಲೇ ಇರಿಸ್ತಾರೆ ಅಂತ ಅನಿಸ್ತಿದೆ ಕಣೆ. ಯಾಕೆಂದರೆ ಮದುವೆ ಅವರೇ ಮನೆ ಹತ್ರ ಮಾಡ್ಕೊತಿರೋದ್ರಿಂದ ಇವತ್ತು ಕಳಿಸಲ್ಲ ಅನಿಸುತ್ತೆ. ಮೇ ಬಿ ರಾತ್ರಿಗೆ ಏನಾದರೂ ಕುಂಡ್ರಿಸೋ ಶಾಸ್ತ್ರ ಏನಾದರೂ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಊರಿಗಂತೂ ಕಳಿಸಲ್ಲ, ನಾಳೆ ಕಳಿಸ್ಬೋದು. ಯಾಕೆ ಕಲ್ಯಾಣಿ, ಊರಿಗೆ ಹೋಗಬೇಕು ಅಂತ ಆಸೆ ಆಗ್ತಿದೆಯಾ? ಹಾಗೇನಿಲ್ಲ ಕಣೆ, ಎಲ್ಲೆಲ್ಲೋ ನಾವು ವಸ್ತುಗಳೆಲ್ಲ ಬಿಸಾಕಿರ್ತೀವಿ, ಸೊ ತೆಗೆದಿಟ್ಕೋಬೇಕಲ್ವಾ, ಅದಕ್ಕೆ ಕೇಳಿದೆ. ನೀನೇನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡು, ನಾನೆಲ್ಲ ನೋಡ್ಕೊತೀನಿ. ಅಕಸ್ಮಾತ್ ಏನಾದರೂ 1-2 ಮಿಸ್ ಆದರೆ ಎಲ್ಲೋಗುತ್ತೆ? ಇಲ್ಲೇ ಇರುತ್ತೆ, ಬಂದಾಗ ನಿನಗೆ ತಾನೇ ಯೂಸ್ ಆಗುತ್ತೆ. ಹಾಗಲ್ಲ, ಎಲ್ಲ ವಸ್ತುನೂ ಟೈಮ್ ಬೇಕು ಅಂತಲೇ ತೊಗೊಂಡಿರೋದು, ಬಿಟ್ಟೋದ್ರೆ ಮತ್ತೆ ಅಲ್ಲಿಗೆ ಪ್ರಾಬ್ಲಮ್ ಆಗುತ್ತಲ್ವಾ ಅಂತ ಅಷ್ಟೇ. ಏನೂ ಆಗಲ್ಲ ಬಿಡು, ನಾನೆಲ್ಲ ಎತ್ಕೊತೀನಿ. ಅದಕ್ಕೆ ಹೇಳ್ತಾ ಇರೋದು, ಯಾವುದೇ ವಸ್ತುನ ಯೂಸ್ ಮಾಡಿದ್ರು ಬೇಗನೆ ಬ್ಯಾಗಲ್ಲಿ ಹಾಕ್ಬಿಡು, ಅರ್ಥ ಆಯ್ತಾ? ಸರಿ. ಆಮೇಲೆ ಮೂರ್ತು ಸೀರೆ ಮಾತ್ರ ತುಂಬ ಚೆನ್ನಾಗಿರೋದು ಕೊಡ್ತಿದ್ದಾರೆ ಕಣೆ, ಗ್ರೀನ್ ಕಲರು, ಸಖತ್ ಇಷ್ಟ ಆಯಿತು ನನಗೆ. ನನಗೂ ಇಷ್ಟ ಆಯಿತು. ತುಂಬ ಗ್ರೀನ್ ಅಲ್ಲ ಏನಲ್ಲ, ಲೈಟ್ ಗ್ರೀನು ಚೆನ್ನಾಗಿದೆ. ಆದರೆ ನಾಳೆ ನೀನು ಹೇಗೆ ಉಡಿಸ್ತೀಯೋ ಏನೋ ನೋಡಬೇಕು. ಚೆನ್ನಾಗಿ ಉಡಿಸ್ತೀನಿ, ಸುಮ್ಮನೆ ಇರು. ಅಲ್ಲ ಕಣೆ ಕಲ್ಯಾಣಿ,
ಈಗ ಕರ್ಕೊಂಬಂದು ರೂಮಲ್ಲಿ ಬಿಟ್ಟಿದ್ದಾರೆ. ನಮ್ಮ ಹುಡುಗಿಗೆ ಏನು ಬೇಕು ಏನು ಬೇಡ ಅಟ್ಲೀಸ್ಟ್ ಒಂದು ಜ್ಯೂಸ್ ಕುಡಿತಾಳ, ಟೀ ಕಾಫಿ ಏನಾದರೂ ಬೇಕಾ ಅಂತ ಒಂದು ಸರಿ ಕೇಳ್ಕೊಂಡು ಹೋಗೋಕ್ಕಾದ್ರೂ ಬರಬೇಕಲ್ವ ನಿಮ್ಮ ಹುಡುಗ. ಏನೇ ಈ ಥರ ಅಟ್ಲೀಸ್ಟ್ ನಿನ್ನ ಮುಖ ನೋಡೋಕ್ಕೂ ಬರ್ತಾ ಇಲ್ಲ ನೋಡು. ಪಾಪ ಸುಮ್ಮನೆ ಇರು ಸುಮಾ, ಅವ್ರಿಗೂ ನಿಂತು ನಿಂತು ಕಾಲು ನೋವು ಬಂದಿರುತ್ತೆ, ಪಾಪ ಮಲ್ಕೊಂಡಿರ್ಬೇಕು. ಏ ಸುಮ್ಮನೆ ಇರು, ಏನು ನಿನಗಿಂತ ಇಂಪಾರ್ಟೆಂಟಾ ಕಾಲು ನೋವು? ಅಟ್ಲೀಸ್ಟು ಜಾಗ ಅಡ್ಜಸ್ಟ್ ಆಯಿತಾ, ಏನಾದರೂ ಬೇಕಾ ಬೇಡವಾ ಅಂತ ಕೇಳೋದಕ್ಕೆ ಬರಬೇಕಲ್ವಾ. ಏನು ಹುಡ್ಗನಪ್ಪ, ನೀನು ಬೇರೆ ಜೊತೆಲೇ ಇದೆಯಲ್ವಾ, ಏನಾದರೂ ಅನ್ಕೊತಾರೆ ಅಂತ ಅವ್ರು ಬಂದಿಲ್ಲ ಅಷ್ಟೇ. ಓ ಅಂದರೆ ನಾನು ನಿನ್ನ ಜೊತೆ ಇರೋದು ಪ್ರಾಬ್ಲಮ್ಮ ಇವಾಗ, ನೀನು ಇಲ್ಲಿರೋದು ಬೇಡ ಹೊರಗಡೆ ಹೋಗುವಂತ ಇಂಡೈರೆಕ್ಟಾಗಿ ಹೇಳ್ತಾ ಇದೆಯಾ? ನಾನು ಹಾಗೆ ಹೇಳಿಲ್ಲ ಕಣೆ ಸುಮಾ. ಇನ್ಯಾಗೆ ಹೇಳ್ದಮ್ಮ? ಹುಡುಗಿ ರೂಮ್ಗೆ ಹಂಗೆಲ್ಲ ಏಕಾಏಕಿ ಬರ್ತಾರ ಹುಡುಗರು, ನೀನೇ ಯೋಚನೆ ಮಾಡು. ಸಾಕು ಸುಮ್ಮನೆ ಇರೇ, ಏನು ಬೇರೆ ಹುಡುಗಿರ? ನೀನಿರೋ ಜಾಗಕ್ಕೆ ಬರೋದಕ್ಕೆ ಏನು ತಪ್ಪು? ಬಂದು ಅಟ್ಲೀಸ್ಟು ಒಂದು ಗುಡ್ ನೈಟ್ ಆದರೂ ಹೇಳೋಗ್ಬೇಕಲ್ವಾ. ಹಂಗೆ ಮಲ್ಕೊಂಬಿಟ್ರೆ ಏನು ಅನ್ಕೊಬೇಕು? ಹಾಗೆಲ್ಲ ಏನಿರಲ್ಲ, ಸುಮ್ಮನೆ ಇರೋ ಸುಮಾ. ನೀನೇ ನೋಡ್ದಲ್ಲ ಅವ್ರಿಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ರು ಅಂತ. ಸೊ ಅವರೆಲ್ಲ ಇದ್ದಾರೋ ಹೋಗಿದ್ದಾರೋ ಅವ್ರಿಗೂ ಎಲ್ಲ ಹೇಳಿಬಿಟ್ಟು ಕಳಿಸ್ಬೇಕಲ್ವಾ. ಅವ್ರಿಗೂ ಜಾಗ ಅಡ್ಜಸ್ಟ್ ಆಯಿತೋ ಇಲ್ವೋ. ಸೊ ಏನಾದರೂ ಪಾರ್ಟಿ ಗಿರ್ಟಿ ಇರುತ್ತೆ. ಹೌದಾ, ಪಾರ್ಟಿ ಗಿರ್ಟಿ ಎಲ್ಲ ಇದ್ದರೆ ಫಸ್ಟು ನಿನ್ಗೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಆಮೇಲೆ ಅವ್ರು ಪಾರ್ಟಿ ಮಾಡ್ಕೊಬೇಕು. ಅದು ಬಿಟ್ಬಿಟ್ಟು ನಿನಗೂ ಒಂದು ಮಾತು ಹೇಳ್ದೆ ಹೋಗ್ಬಿಟ್ರೆ ಹುಡುಗರ ಜೊತೆಗೆ ಹಂಗೆ ಹೋಗಲಿ ಬಿಡು ಸುಮ್ಮ. ಅದನ್ನೇ ದೊಡ್ಡದು ಮಾಡಬೇಡ. ದೊಡ್ಡದು ಮಾಡಬಾರ್ದು ಅಂತ ಅಲ್ಲ ಕಣೆ ಕಲ್ಯಾಣಿ, ನನಗೆ ಗೊತ್ತು ನೀನು ಇವಾಗ ಯಾಕೆ ಕಾಯ್ತಾ ಇದೆಯಾ ಅಂತ. ಅವಾಗಿಂದ ಹೇಳ್ತಿದ್ದೀನಿ ಮಲ್ಕೊಳ್ಳೆ ಅಂತ, ನೀನು ಮಲ್ಕೊತಾ ಇಲ್ಲ. ನಿಮ್ಮ ಹುಡುಗನಿಗೋಸ್ಕರನೇ ನೀನು ಕಾಯ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಾನು ಹೋಗಿ ಕರೆಯೋದು ಅಷ್ಟು ಚೆನ್ನಾಗಿರಲ್ಲ ಕಣೆ. ಅವನಿಗೆ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ ಅವ್ನು ಬರ್ತಾ ಇದ್ದ ಅಲ್ವಾ. ನೀನು ಯಾಕೆ ತಿಳ್ಕೊತೀಯಾ ಸುಮ್ಮ? ನಾನು ಸುಮ್ಮನೆ ಕೂತಿದ್ದೀನಿ ಅಷ್ಟೇ ಕಣೆ, ಅವ್ರು ಬರಲಿ ಅಂತ ಅಲ್ಲ. ಸುಳ್ಳು ಹೇಳ್ಬೇಡ ಕಲ್ಯಾಣಿ, ನನಗೆಲ್ಲ ಅರ್ಥ ಆಗುತ್ತೆ. ಈಗ ಮಲ್ಕೊಂಡ್ರು ನನಗೆ ನಿದ್ದೆ ಬರಲ್ಲ ಕಣೆ. ಹೌದು ಮತ್ತೆ ಅವನು ಒಂದ್ಸರಿ ಏನಾದರೂ ಬಂದು ಮಾತಾಡ್ಸ್ಕೊಂಡು ಹೋಗಿದ್ರೆ ನೀನು ಮಲ್ಕೊತಿದ್ದೆ, ಇಲ್ಲಾಂದರೆ ನಿದ್ದೆಗಣ್ಣಲ್ಲೂ ಬರ್ತಾರೇನೋ ಅಂತ ಕಾಯ್ಕೊಂಡೇ ಕೂತ್ಕೊಂಡಿರು. ಆದರೂ ಸುಮ್ಮ ನಿಜವಾಗ್ಲೂ ಕಣೆ, ಅವ್ರು ಬರ್ತಾರೇನೋ ಅಂತಲೇ ಕಾಯ್ತಾ ಇದ್ದೀನಿ. ನಾನು ಹೇಳಿಲ್ವಾ ಕಲ್ಯಾಣಿ, ನೀನು ನೋಡಿದ್ರೇ ಅರ್ಥ ಆಗುತ್ತೆ. ಬಟ್ ಅವ್ನಿಗೆ ಯಾಕೋ ಹಾಗೆ ಅನಿಸ್ತಾ ಇಲ್ವೇನಪ್ಪ. ಅವ್ರು ಬಂದೇ ಬರ್ತಾರೆ ಅಂತ ನಾನು ಮನಸ್ಸು ಹೇಳ್ತಿದ್ದೆ ಸುಮ್ಮ. ನನಗೆ ಯಾಕೋ ಡೌಟ್ ಇದೆ ಕಣೆ. ಅಲ್ಲ, ನಾವು ರೂಮ್ ಒಳಗೆ ಬಂದು 1 ಅವರ್ ಆಯಿತು, ಇನ್ನೂ ಬರಲಿಲ್ಲ. ನಿಮ್ಮ ಅತ್ತೆ ಬಂದು ಹೋಗಿದ್ದಷ್ಟೇ. ಸೊ ಮಲ್ಕೊ, ಬಂದರೆ ಎದುರಾಗುತ್ತೆ. ಅಕ್ಕ ನಮ್ಗೊಂದು ಸ್ಯಾಪ್ ಇದ್ರೆ ತಂದು ಕೊಟ್ಬಿಡಕ್ಕ. ಕೆಳಗೆ ಇಲ್ಲೇ ಹಾಸ್ಕೊಂಡು ಮನೆ ಕತ್ತೀವಿ. ಬರೋಣ ಆ ಕಡೆ ರೂಮ್, ನಮ್ಮ ಮನೆ ಕಟ್ರಿ, ಜಾಗ ಐತೆ. ಇಲ್ಲೇ ಈ ಕಟ್ನಾಗ ಏನು ಮನೆ ಕಂತೀರಿ? ಬ್ಯಾಡ ಹೇಳಕ್ಕೆ, ಇಲ್ಲೇ ಮನೆ ಕಪ್ತೀವಿ. ಸುಶೀಲಮ್ಮ ಬತ್ತಾಳೆ ಎಲ್ಲ ಇಲ್ಲೇ ಮನೆ ಕತ್ತೀವಿ. ಏನು ಮಸ್ತಾಗಿ ಜಾಗ ಐತೆ, ಸ್ಯಾಪ್ ಇದ್ರೆ ಸಾಕು ನಮಗೆ. ಲಲಿತಕ್ಕ ಸ್ಯಾಪೆ ತಂದು ಕೊಟ್ಬಿಡಿ, ಇಲ್ಲೇ ಮನೆ ಕಪ್ತೀವಿ. ಅಮ್ಮ ನಿಕಂಡೈತೆ, ಇನ್ನೇನು ಮ್ಯಾಲ್ಗಡೆ ಸುಶೀಲಮ್ಮ ಬತ್ತಾಳ ಮನೆ ಕಂಪ್ತಾಳೆ. ಅಲ್ಲೇ ಮನಿಕ ಭಾರತ್ನ ಜಾಗ ಐತೆ. ಇರ್ಲಿ ಹೇಳಕ್ಕ, ಇಲ್ಲೇ ಅಲ್ಲ ನಮ್ಮ ಜೊತೆಗ್ಳವ್ರು ಬಂದವ್ರಿ, ಅವ್ರನ್ನೆಲ್ಲ ಬಿಟ್ಟು ನಾನು ಬಂದು ಅಲ್ಲಿ ಮನೆ ಕೆಮ್ಮಕ್ಕಾಗ್ತದ? ಹೋಗ್ಲಿ. ಮತ್ತು ವಾಟ್ ತುಂಬ ಉಂಡ್ರಾ? ಹ್ಞೂನಕ್ಕ, ವಾಟ್ ತುಂಬ ಊಟ ಮಾಡಿದ್ವಿ. ಊಟ ಎಲ್ಲ ಚೆನ್ನಾಗಿತ್ತು, ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಏನು ಚೆನ್ನಾಗೈತೆ ಹೇಳ್ರಮ್ಮ, ನೀವು ವರ್ಷನ ಅಲ್ಲೇ ಇಕ್ಕೊಂಬಂದಿದ್ರೆ ಇಲ್ಲಿಗೆ ಕರ್ಕೊಬರ್ರಿ ಅಂತ ನಾನು ಹೇಳಿರು. ಇಲ್ಲ ಹೇಳಕ್ಕ, ನಮ್ಮ ಕಡೆ ಹಂಗೆ ಮಾಡಲ್ಲ. ಅವ್ರು ಸುಮ್ಮನೆ ಇದು ಮಾಡ್ತಾರೆ, ಮುದ್ರೆ ಯಜಮಾನ್ರು. ನಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತೀವೋ ಪದ್ಧತಿ ಹಂಗೆ ಮಾಡ್ಕೊಂಡು ಹೋಗ್ಬೇಕು ಅಂತ. ಹಂಗಾಗಿ ನಮ್ಮ ಕಡೆ ಎಲ್ಲ ಅಲ್ಲ, ಹಂಗೆ ಹತ್ಲೋರೆಲ್ಲನೂ ಹೆಣ್ಣಿಗೆ ಅಲ್ಲೇ ಇಕ್ಕೊಂಬತ್ತಾರೆ. ಅಲ್ಲ ಸರಿ, ನಮ್ಮ ಕಡೆನೂ ಹಂಗೆ ಇಕ್ಕೊಂಡು ಹೋಗೋದು. ಹೆಣ್ಣಿನ ಕಡೆಯವರು ಹೆಣ್ಣಿನ ಮನೆಗೆ ಇಕ್ಕೊಂಡು ಹೋಗ್ತಾರೆ. ಎಂದ್ರೆ ಗಂಡು ಹೆಣ್ಣು ಜೊತೆಗೆ ಅರ್ಶಿನ ಇಕ್ಕನ ಅಂತ ನಾವು ಅಂದ್ಕೊಂಡಿದ್ವಿ. ಹೋಗ್ಲಿ ಬಿಡ್ರಿ, ಹೆಂಗ ನಾವೆಲ್ಲ ಶಾಸ್ತ್ರ ಅಲ್ಲೇ ಮುಗಿಸ್ಕೊಂಬಂದಿದ್ದೀವಿ. ನಾನು ಮುಂದೆಗೆ ಮಾತುಕತೆಗೆ ಹೇಳ್ಬಿಡ್ಬೇಕಾಗಿತ್ತು, ಮರ್ತೋಗ್ಬಿಟ್ಟೆ ನಾನು. ಏನೈತೆ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ಅರ್ಶಿನ ಒಂದು ನಾವಿಲ್ಲಿ ಇಕ್ಕಂತೀವಿ ಅಂತ ಹೇಳ್ಬಿಟ್ಟಿದ್ದಿದ್ರೆ ಅವ್ರು ಅದಕ್ಕೆ ಒಪ್ಕೊಂಬಿಡೋರೇನ? ಸುಮ್ಮನೆ ಅವ್ರಿಗೂ ನಾವು ಹೇಳಲಿಲ್ಲ ಏನಿಲ್ಲ, ತಪ್ಪು ನಮ್ಮ ಕಡೆಯಿಂದನೇ ಆಗ್ಬಿಟ್ಟೈತೆ ಬಿಡು. ಅಲ್ಗೂ ಬೆಳಗ್ಗೆ ಎಲ್ಲ ಮುದ್ರೆ ಯಜಮಾನ್ತಗೂ ಆದಾಡಿರು ಲಲಿತಕ್ಕ. 5 ಜನ ಬಂದಿದ್ರಲ್ಲ ವಾಸಿಗೆ ತಗೊಂಡು, ಅವ್ರು ಹಂಗೂ ಹೇಳಿರು, ಇಲ್ಲ ಹೆಣ್ಣ 3 ಗಂಟೆಗೆ ಕಳಿಸ್ಕೊಟ್ಬಿಟ್ರಿ ಸಾಕು, ನಾವು ಸಂಜೆ ಅಷ್ಟರಲ್ಲಿ ಅರ್ಶಿನ ಶಾಸ್ತ್ರ ಏನೈತೆ ಅದನ್ನು ಮುಗಿಸ್ಕೊಂಡು ಆಮೇಲೆ ಹೆಣ್ಣು ಗಂಡು ಕುಂಡ್ರಿಸ್ಕೊಂಡು ಅದೇನೈತೆ ಅದು ಫಂಕ್ಷನ್ ಮಾಡ್ಕೊತಾರೆ ಅಂತ ಅಂದರೆ ನಮ್ಮ ಕಡೆಯವ್ರು ಕೇಳಲಿಲ್ಲ. ಇಲ್ಲ ನಾವೇನೈತೆ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಕಳಿಸ್ಕೊಡ್ತೀವಿ ಅಂತ ಅಂದರು. ಇನ್ನೇನು ಮಾಡೋಕ್ಕಾಗತ್ತೆ? ಅದೇ ಬಂದು ಸುಮ್ಮನೆ. ಅಲ್ಲಮ್ಮ, ಬಸ್ಸಿಗೆ ಕಳಿಸಿದ್ರಿ, ಏನಕ್ಕೆ ಕಳ್ಸಕ್ಕೆ ಹೋದ್ರಿ? ಒಂದೇ ಸರಿ ದಾರೆ ಮುಹೂರ್ತ ಮುಗಿಸ್ಕೊಂಡು ಒತ್ತಲಿಕ್ಕೆ ಹೋಗ್ಬೋದಾಗಿತ್ತಲ್ಲ. ಇಲ್ಲ ಹೇಳಕ್ಕ, ಎಲ್ಲ ಡೈರಿಗೆ ಹಾಲು ಹಾಕೋರು ಅಂಥವ್ರೆಲ್ಲ ಬಂದಿದ್ರು. ಅಕಸ್ಮಾತ್ ದಾರೆ ಮುಹೂರ್ತಕ್ಕೆ ಬರೋಕೆ ಆಗದೆ ಇರೋ ಅಂಥವ್ರು ಈಗಲೇ ಬಂದು ಹೋದ್ರು. ಇಲ್ಲಾಂದ್ರೆ ನಾವು ಹಂಗೆ ಹೇಳಿದ್ದು, ಬಸ್ಸು ಒಂದೇ ಬಸ್ ಮಾಡಿರೋದು, ಎಲ್ಲ ಒಂದೇ ಸರಿ ಮುಹೂರ್ತ ಮುಗಿಸ್ಕೊಂಬರೋಣ ಅಂದಿದ್ದಕ್ಕೆ, ಅಯ್ಯೋ ಇಲ್ಲ ನೀವು ಬೆಳಗ್ಗೆ ಇನ್ನೂ 8 ನಾವು ಮುಹೂರ್ತ ಮುಗಿಸ್ಕೊಂಬರೋದು, ನಾವು ಅಷ್ಟೊಂದು ದಿನನೇ ಬಂದು ಬರ್ತೀವಿ, ಬೇಕಾದ್ರೆ ಬಸ್ ಬೆಳಗ್ಗೆ ಒಂದ್ಸರಿ ಕಳಿಸ್ಕೊಡ್ರಿ ಅಂತ ಅಂದರು. ಬೆಳಗ್ಗೆ ಬರ್ತತೆ ಬಸ್ಸು, ಬರೋ ಅಂಥವ್ರು ಬರ್ತಾರೆ. ಯಾರು ಅಷ್ಟೊಂದು ದಿನಕ್ಕೆ ಬಂದಿದ್ರು ದಾರೆ ಮುಹೂರ್ತಕ್ಕೆ ಬರೋ ಅಂಥವ್ರು ಬರ್ತಾರೆ. ಹೋಗ್ಲಿ ಬಿಡು, ಜನ ಎಲ್ಲ ಹೊರಟೋದ್ರಲ್ಲ ಅದಕ್ಕೆ ಕೇಳ್ದೆ. ಇಲ್ಲ ಹೇಳಲ್ ತಕ್ಕ ಬತ್ತಾರೆ ಮಸ್ತಾಗೇನೆ ಬೆಳಗಿಗೆ, ಯಾಕಂದ್ರೆ ಅಲ್ಲಿ ಕೆಲಸ ಕಾರ್ಯಗಳು ಇರ್ತಾವಲ್ಲ, ಬೆಳಗಿನ ಜಾವನೇ ಇದು ದನ ಕರುಗಳನ್ನ ಬಿಟ್ಟು ಎಲ್ಲ ಮನ್ಮಕ್ಳು ಇರೋಕ್ಕಾಗಲ್ಲ ಇಲ್ಲಿ. ಹಂಗಾಗಿ ಮನೆಗೆ ಎಲ್ಲ ಬತ್ತಾರೆ. ಇವಾಗ ಬಂದೋಗಿರೋರು ಅಲ್ಲಿ ಇರ್ತಾರೆ, ಬರ್ದಿರೋರು ಬರ್ತಾರೆ. ಆಯ್ತು ಕಣ್ರತ್ನ, ಮನೆ ಕೇಳ್ರಿ. ಅಮ್ಮ ಅವಲೇ ಮನೆ ಕೆಂಬಿಟ್ಟೈತಿ. 10ವರೆಗೆ ಮುಹೂರ್ತ ಇರೋದು ಬೆಳಗಿಗೆ, ಅಷ್ಟೊತ್ತಿಗೆಲ್ಲ ರೆಡಿ ಆಗಬೇಕು. ಬೆಳಗ್ಗೆ ಬಿರಿಯಾನಿದು ಸ್ನಾನಗಿನ ಮಾಡ್ಕೊಂಡ್ರು ಮಸ್ತಾಗಿ ಹೂವು ಇರ್ತವೆ, ಹೂವು ಎಲ್ಲ ಮುಡ್ಕಾಡ್ರಿ. ನಿಮ್ಮ ನೆಂಟ್ರು ನಿಷ್ಟ್ರಿಗೆಲ್ಲ ಕೊಡು ಹೂವುಗಳು, ಅರ್ಥ ಆಯ್ತಾ? ಆಯ್ತು ಹೇಳಕ್ಕ.
ಆಮೇಲೆ ಕಲ್ಯಾಣಿಗೆ ಏನೇನು ಬೇಕಾದ್ದು ಬೇಡವಾದ್ದು ಎಲ್ಲ ಕೇಳಿ ಇಸ್ಕ. ಸುಮ್ಮನೆ ಆಮೇಲೆ ತಂದಿರೋದ್ರಾಗೆ ಹೆಂಗೆ ಕೇಳೋದು ಅಂತ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಡ. ಇಲ್ಲೇ ಹೇಳ್ರಿ ಎಲ್ಲ ತಗೊಬಂದವ್ರು, ಹಂಗೆ ನಾನು ಇಲ್ದಿದ್ದು ಕೇಳ್ತೀನಿ. ಏನಿಲ್ಲ, ಮಗ್ಗಿನ ಜಡೆ ಹೂವು ಪವ ಎಲ್ಲ ಇಲ್ಲೇ ಹೇಳವ್ರಿ. ಎಲ್ಲ ಇಲ್ಲೇ ತಗೊಬತ್ತಾರೆ. ಸರಿ ಆಯ್ತು ಹೇಳಕ್ಕ. ಸರಿ, ಕಲ್ಯಾಣಿ ಏನು ಮಾಡ್ತಾವಳ ಹೋಗಿ ನೋಡ್ತೀನಿ. ಆವಾಗಲೇ ಹೋಗಿ ಬಂದಿದ್ದೆ, ಪಾಪ ಹುಡುಗರು ಮನೆ ಕೆಣಕ್ಕೆಲ್ಲ ಏನು ಮಾಡ್ಕೊಂಡ್ರೆ ಏನೋ. ಇಲ್ಲ ಹೇಳಕ್ಕೆ ಹೋಗಿ ಬಂದಿದ್ದೆ. ಬೆಡ್ಶೀಟು ಎಲ್ಲ ಐತಿ. ಸರಿ ಆಯ್ತು, ಮನೆ ಕಡ್ರಿ ಸ್ಯಾಪೆ ತಂದ್ಕೊಡ್ಲಾ? ಒಂದು ತಂದ್ಕೊಡಕ್ಕ ಸಾಕು. ಸೂರ್ಯ, ಬರೋಣ ನಾವಿನ. ಅಲ್ಲ ಕಣೋ, ನೀನು ಇವಾಗ ಹೋಗ್ಬಿಟ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀಯಾ? ನಾನು 8 ಗಂಟೆಗೆಲ್ಲ ಇರ್ತೀನಿ ಕಣೋ ಇಲ್ಲಿ. ಫಸ್ಟು ನೀನು ಎದ್ಬಿಟ್ಟು ರೆಡಿಯಾಗಿ ಮೊದಲು ಅದೇನೇ ಶಾಸ್ತ್ರಗಳು ಮಾಡ್ತಾರೆ, ಮೂರ್ತುಷ್ ಶಾಸ್ತ್ರ, ಅದಕ್ಕೆಲ್ಲ ರೆಡಿ ಆಗು. ಸುಮ್ಮನೆ ಇಲ್ಲೇ ಮಲ್ಕೊಂಡಿದ್ದಿದ್ರೆ ಆಗ್ತಿತ್ತು ಕಣ್ರೋ. ಈಗ ಮನೆಗೆ ಹೋಗಿ ಮತ್ತೆ ಬೆಳಗ್ಗೆ ಎದ್ದು ಬರೋದು ಸುಮ್ಮನೆ ರಿಸ್ಕು. ಸಾಕು ಸುಂದರಪ್ಪ, ನಾವು ಬಟ್ಟೆ ತಂದಿಲ್ಲ ಏನಿಲ್ಲ, ಇಲ್ಲೇ ಇರ್ಬೇಕಂತೆ. ಏನ್ರೋ ನೀವು ಮದ್ವೆಗೆ ಬಂದಿದ್ದೀರಾ, ಒಂದು ಜೊತೆ ಬಟ್ಟೆ ತೊಗೊಂಬರ್ದಂಗೆ ಬಂದಿದ್ದೀರಾ. ಇರ್ಲಿ ಬಿಡೋ, ಮನೆ ಇನ್ನು ಎಷ್ಟು ದೂರ ಇದೆಯೋ? 1/4 ಗಂಟೆ ದಾರಿ. ಇರ್ಲಿ ಕಣ್ರೋ, ಯಾವಾಗಾದ್ರೂ ನಾರ್ಮಲ್ ಟೈಮಲ್ಲಿ ಬಂದಿರ್ರಿ ಅಂದರೆ ಇರ್ತೀರಾ. ಮದುವೆ ಟೈಮಲ್ಲಾದರೂ ನೀವು ನನ್ನ ಜೊತೆ ಇರಲ್ಲ ಅಂದರೆ ಹೆಂಗೆ ಹೇಳು? ಯಾಕಪ್ಪ ಯಾವಾಟ್ರಿ? ಹ್ಞೂ ಆಂಟಿ, ಹೊರಟಿದ್ದೀವಿ. ಬೆಳಗ್ಗೆ ಬೇಗ ಬರ್ತೀವಿ ಹೇಳ್ರಿ. ಹೇಳ್ರಪ್ಪ, ಹುಡುಗನ ಜೊತೆಗೆ ಯಾರು ಇಲ್ದಂಗೆ ಎಲ್ಲ ಹೋಗ್ತಿದ್ದೀರಿ ನೀವು. ಅವ್ರು ಯಾರು ಇನ್ನೊಂದಿಬ್ರು ಬಂದಿದ್ರು, ಅವರು ಹೊರಟೋದ್ರು. ಅಲ್ಲ ನೀವು ಹಿಂಗೇನೆ ಫ್ರೆಂಡ್ಗಳು ಹುಡುಗನ ಜೊತೆಗೆ ಇರೋದು ಬೇಡವೇನಪ್ಪ? ಪರವಾಗಿಲ್ಲ ಆಂಟಿ, ಇನ್ನೇನಿದೆ, ಶಾಸ್ತ್ರ ಎಲ್ಲ ಮುಗೀತಲ್ವಾ, ಆರಾಮಾಗಿ ಮಲ್ಕೊಂಡ್ಲಿ. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಬರ್ತೀನಿ. 8 ಗಂಟೆಗೆ ಬರೋಣ ಅನ್ಕೊಂಡೆ, ಒಂದು 7 ಗಂಟೆಗೆ ಬರ್ತೀನಿ ಬಿಡಿ. ಅಲ್ಲ ಏನಿಲ್ಲ, ನೀರು ಇಕ್ಕಮಕ್ ಜಾಗಿಲ್ವೇ? ಹೋಗ್ಲಿ, ಇವು ನಾವು ಯಾವನ ಬಟ್ಗಳು ಹಾಕಡ್ರಿ. ಅಯ್ಯೋ ಆಂಟಿ, ಬೇಜಾರು ಮಾಡ್ಕೋಬೇಡಿ. ಮನೆ ಇನ್ನು ಎಷ್ಟು ದೂರ ಇದೆ? 1/4 ಗಂಟೆ ದಾರಿ ಅಷ್ಟೇ. ಇರ್ಲಪ್ಪ, ಮನೆ ಮೊಗ್ಲಾಗೆ ಆಗಿರಲಿ. ಹುಡುಗ ಮದುವೆ ಗಂಡು ಅಂತ ಅಂದಮೇಲೆ ಫ್ರೆಂಡ್ಗಳು ಜೊತೆಗಿರೋದು ಬೇಡವೇ? ಏನನ್ನ ಬೇಕು ಬೇಡವಾಗಿದ್ದೆವು ನಾನು ಕೊಡೋಕ್ಕಾಗ್ತೇನಪ್ಪ? ಇವ್ರಿಗೆ ಬೇಕಾಗಿದ್ದ ಪಾರ್ಟಿ ಮುಗೀತಲ್ವಾ, ಅದಕ್ಕೆ ಹೊರಟಿದ್ದಾರೆ. ಲೋ ಸೂರ್ಯ, ಈ ಥರ ಎಲ್ಲ ಮಾತಾಡ್ಬೇಡ ಕಣೋ. ಲೋ ಕಿರಣ್, ಪರವಾಗಿಲ್ಲ ಕಣೋ, ನಾವಿಬ್ರು ಹೊರಡ್ತೀವಿ, ನೀನು ಇಲ್ಲೇ ಇರು. ಬೆಳಗ್ಗೆ ನಿನ್ನ ಬಟ್ಟೆ ಎತ್ಕೊಂಡ್ಬರ್ತೀನಿ, ಇಲ್ಲೇ ಸ್ನಾನ ಮಾಡ್ಕೊಳ್ಳಿವಂತೆ. ಹಂಗಲ್ಲ ಕಣೋ, ಹಂಗೂ ಇಲ್ಲ ಹಿಂಗೂ ಇಲ್ಲ. ಮನೆಗೆ ಹೋಗಿ ತಾನೆ ನೀನು ಏನು ಮಾಡೋದು ಕೆಲಸ ಇದೆ? ಆರಾಮಾಗಿ ಮಲ್ಕೊಳ್ಳೋದೇ ತಾನೆ, ಇಲ್ಲೇ ಮಲ್ಕೊಂಬಿಡು. ಇಲ್ಲಾಂದರೆ ಪ್ಲೀಸ್ ಕಣೋ, ಲಲಿತಾಂಟಿ ಬೇಜಾರು ಮಾಡ್ಕೊತಾರೆ. ಸೂರ್ಯ ನೋಡು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ. ಸರಿ ಏನಪ್ಪ, ಇವಾಗ ಇರ್ತೀರಾ ಹೋಗ್ತೀರಾ? ಸರಿ ಹೋಗ್ರಿ, ಹೋಗಂಗಿದ್ರೆ ಬಲವಂತ ಏನಿಲ್ಲ. ಅಯ್ಯೋ, ಎತ್ತ ಹೋಗ್ತಾರೆ ತಕ್ಕ, ಎತ್ಲು ಹೋಗಲ್ಲ. ಅಪ್ಪ ಕಿರಣ, ನೀನು ಇಲ್ಲೇ ಇರಪ್ಪ. ಅವರಿಬ್ರು ಹೋಗಿ ಬರ್ತಾರೆ ಬೆಳಿಗ್ಗೆ ಬಟ್ಟೆ ತಗೊಂಡು. ಅದು ಅಲ್ಲದೆ ನೀನು ಆ ಫೋಟೋಗ್ರಾಫರ್ ಬೇರೆ, ಅಲ್ಲಿ ನಾನು ನಮಗೆ ಫೋಟೋ ಗಿಟ ತೆಗಿಬೇಕು ಅಂತ ಅರ್ಜೆಂಟಾಗಿ ಹೇಳ್ಬಿಟ್ರೆ ನೀನು ಹಂಗೆ ಹೋಗ್ಬಿಟ್ರೆ ಹೆಂಗಪ್ಪ? ಇಲ್ಲೇ ಎದ್ಬಿಡು ನೀನು ಸುಮ್ಕೆ. ಏನು ಮಾಡಲಿ ಮೋಹನ್? ಏನು ಪರವಾಗಿಲ್ಲ ಕಣೋ, ಆರಾಮಾಗಿರೋ. ಒಂದು 7 ಗಂಟೆ ಅಷ್ಟರಲ್ಲಿ ಬರ್ತೀವಿ. ಆರಾಮಾಗಿ ರೆಸ್ಟ್ ಮಾಡು, ಮಲ್ಕೋ ಹೋಗು. ಬರ್ತೀರ ಮಗ? ಬಾಯ್ ಕಣೋ. ಬಾಯ್ ಸುರೇಶ್. ಬಾಯ್ ಕಣ ಸೂರ್ಯ. ಸುರೇಶ್ ನಡಿ. ಸೂರ್ಯ, ನಾನು ರೂಮಲ್ಲಿ ರೆಸ್ಟ್ ಮಾಡ್ತೀನಿ, ಬಾ. ಸರಿ ಹೋಗಿರು, ಬರ್ತೀನಿ. ಇನ್ನೇನಮ್ಮ, ಎಲ್ಲ ಮುಗೀತಲ್ವಾ? ಇನ್ನ ಎಲ್ಲಪ್ಪ, ಬೆಳಗ್ಗೆ ಮೂರ್ತಾ ಇರೋದು. ಬಿರಿಯಾನಿ ಮನಿಕೊಂಡು ಬಿರಿಯಾನಿ ಎದ್ದೋಳು. ಸರಿ ಅಮ್ಮ, ನಾನು ಹೋಗಿ ಮಲ್ಕೊತೀನಿ. ಸರಿ ಆಯ್ತು, ಮನಿಕಮ್ಮಂತೆ. ಕಲ್ಯಾಣ್ ನಿನ್ನ ಮಾತಾಡ್ಸ್ಕೊ ಬಂದ? ಮಾತಾಡ್ಸೋದಲ್ಲಮ್ಮ. ಓ ಹೌದೇನೋ, ಹೋಗಿದ್ದೆ ಹಂಗಾರೆ ರೂಮ್ ಇಂತಕ್ಕೆ? ರೂಮ್ ಹತ್ರಕ್ಕೆ ಏನಕ್ಕಮ್ಮ ಹೋಗ್ಲಿ? ಅಲ್ಲ ಕಣ ಸೂರಿ, ಎಲ್ಲ ಹೇಳ್ಕೊಡ್ಬೇಕೇನ ನಿನಗೆ? ಅಮ್ಮ ಏನಾಯ್ತು ಇವಾಗ? ಅಲ್ಲ, ರೂಮ್ ಹತ್ರಕ್ಕೆ ಏನಕ್ಕೆ ಹೋಗ್ಲಿ ಅಂತ ಕೇಳ್ತಿದ್ದಿ. ಅಲ್ಲ ಇನ್ನೇನಕ್ಕೆ ಹೋಗು ಅಂತ ಹೇಳ್ತಾರೆ ನಿನಗೆ. ಹೋಗ್ಬಿಟ್ಟು ಏನು ಎತ್ತ ಮಾತಾಡ್ಸ್ಕೊಂಡು ಹೋಗಿ ಮನಿಕ ನೀನು. ಆ ಹುಡುಗಿ ಏನನ್ನ ಬರ್ತಾರೆ ಮಾತಾಡ್ತಾರೆ ಅಂತ ನಾನು ಕಾಯ್ ಕೂತ್ಕೊಂಡಿದ್ರೆ? ಅಲ್ಲ ಅಮ್ಮ, ಫಂಕ್ಷನಲ್ಲಿ ಅಷ್ಟೊತ್ತು ನಿಂತ್ಕೊಂಡು ಮಾತಾಡಿದ್ದೀವಿ. ಮತ್ತಿನ್ನೇನು ಮಾತಾಡೋದಿರುತ್ತೆ? ಈಗಲೂ ಹೋಗಿ ಮಾತಾಡ್ಸ್ಕೊ ಬಂದ್ರೆ ಏನೂ ತಪ್ಪಿಲ್ಲ. ಹೋಗಿ ಮಾತಾಡ್ಸ್ಕೊಂಡು ಬಾ. ಅವಾಗ ಮಾತಾಡೋದೇ ಬೇರೆ, ಈಗ ಹೋಗಿ ಮಾತಾಡ್ಸ್ಕೊ ಬರೋದೇ ಬೇರೆ. ನೀನು ಹೋಗಿ ಮಾತಾಡ್ಸ್ಕೊಂಡು ಬರಲಿಲ್ಲ ಅಂದರೆ ಆ ಹುಡುಗಿ ಬೇಜಾರು ಮಾಡ್ಕೊಳಲ್ವಾ? ಯಾಕೆ ಇವ್ರು ಬರಲೇ ಇಲ್ಲ, ಮಾತಾಡ್ಸ್ತಿಲ್ಲ ಅಂತ? ಹಾಗೆಲ್ಲ ಏನು ಬೇಜಾರು ಮಾಡ್ಕೊಳ್ಳಲ್ಲ ಬಿಡಮ್ಮ, ನಂಗೆ ನಿದ್ದೆ ಬರ್ತಿದೆ. ನೋಡು ಸೂರ್ಯ, ಎಲ್ಲನೂ ಹೇಳ್ಸ್ಕೊಬೇಡ ನನ್ನ ಹತ್ರ. ಸುಮ್ಮನೆ ಹೇಳ್ದಷ್ಟು ಕೇಳಿ ನೀನು. ಅಲ್ಲಮ್ಮ, ಅವ್ರು ಮಲಗಿರ್ತಾರೆ, ಡಿಸ್ಟರ್ಬ್ ಮಾಡೋದು ಸರಿನಾ? ಈಗ ಹೋಗಿದ್ದೆ ಕಣ, ಮನೆ ಕಂಡಿಲ್ಲ ಏನಿಲ್ಲ ಪಾಪ. ಎದ್ದು ಕೂಕೊಂಡೈತಾ ಹುಡುಗಿ. ಏನೋ ಬಂದು ಮಾತಾಡ್ಸ್ತೀಯ ಅಂತ ಏನೋ ಕಾಯ್ಕೊಂಡು ಕೂಕೊಂಡಿರ್ಬೋದಲ್ವಾ? ನಾನೇನು ಕೇಳಲಿಲ್ಲ, ನೋಡಿರೇನೆ ಗೊತ್ತಾಗ್ತತೆ. ನೀನು ಅವೆಲ್ಲ ಅರ್ಥ ಮಾಡ್ಕೋಬೇಕು ಕಣ. ಅಲ್ಲಮ್ಮ, ಅವ್ರೇನೋ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ, ಅದಕ್ಕೆ ಅಂತ ನನಗೆ ಕಾಯ್ಕೊಂಡು ಕೂತಿದ್ದಾರೆ ಅಂತ ಹೇಗೆ ಹೇಳ್ತೀಯ ನೀನು? ಅವ್ರೇನು ಹೇಳಿ ಕಳ್ಸಿದಾರ ಹೋಗ್ಲಿ? ನಾನು ಇದ್ದಕ್ಕಿದ್ದಂಗೆ ಹೋಗಿ ಮಾತಾಡ್ಸಿದ್ರೆ ತಪ್ಪು ತಿಳ್ಕೊಳಲ್ವಾ? ನೋಡು ಸೂರ್ಯ, ಸೀಮ್ ಗಿಲ್ದಿರೋ ಮಾಡ್ದಂಗೆ ಆಡ್ಬೇಡ ನೀನು. ಸುಮ್ಮನೆ ನಾನು ಹೇಳ್ದಷ್ಟು ಕೇಳಿ ನೀನು. ಈಗ ಸೀದಾ ರೂಮ್ ಹತ್ರಕ್ಕೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗಿ ಮನಿಕೆ ನೀನು. ಹಂಗೆ ಹೋಗಿ ಮನೆ ಕಂಡಿದ್ದೀಗಂದ್ರೆ ನಾನು ಹೋಗಿ ತಿರುಗಿ ಕೇಳ್ತೀನಿ ಕಲ್ಯಾಣಿಗೆ ಬಂದಿದ್ನ ಇಲ್ವಾ ಅಂತೇಳಿ. ನಿಂದೊಳ್ಳೆ ಕತೆ ಅಮ್ಮ. ಹೋಗಪ್ಪಯ್ಯ ಸುಮ್ಕೆ ನೀನು. ಏನು ಮಾತಾಡ್ಸ್ಬೇಕು ಹೋಗಿ? ನಿಂದೊಳ್ಳೆ ಕತೆ ಅಮ್ಮ. ನನಗೆ ಒಳ್ಳೆ ಬಲವಂತ ಕೇಳಿಸ್ಕೊಂತಾನೆ ಎಲ್ಲಾನು. ಏನು ಗೊತ್ತಾಗಲ್ವಾ ನಿನಗೆ? ಏನು ಹುಡ್ಗನಪ್ಪ, ಇನ್ನೂ ಎಂದು ಬುದ್ಧಿ ಬರ್ತತ ನಿನಗೆ? ಅದನ್ನಕ್ಕಿಂತ ಮನೆಗೆ ಬಂದರೆ ಹಂಗೆಲ್ಲ ಬೇಜಾರು ಮಾಡಬಾರ್ದು. ಮಾತಾಡದೇ ಇದ್ರೆ ಏನೋ ಬೇಜಾರು ಮಾಡಿದ್ವಿ ಅಂತ ಅನ್ಕೋಬಹುದು. ಮಾತಾಡ್ಸಿದ್ಮೇಲೆ ಏನು ಬೇಜಾರಾಗುತ್ತೆ? ನೀನು ಯಾವಾಗಲೂ ಮಾತಾಡ್ಸೋದಲ್ಲ, ಈಗ ಹೋಗಿ ಮಾತಾಡ್ಸ್ಕೊಂಡು ಬಾ ಅಷ್ಟೇ. ನಡಿ. ಹಾಯ್ ಅದಕ್ಕೆ. ಪೂಜಾ, ನೀನು ಇನ್ನೂ ಮಲಗಿಲ್ವಾ? ಇನ್ನೂ ಇಲ್ಲ ಅದಕ್ಕೆ, ನಾವಿನ್ನೂ ಜಸ್ಟ್ ಇವಾಗ ಊಟ ಮಾಡಿದ್ವಿ. ಅದು ಅಲ್ಲದೆ ತುಂಬ ಕ್ಲೋಸ್ ಫ್ರೆಂಡ್ ಬೇರೆ, ಅಪರೂಪಕ್ಕೆ ಸಿಕ್ಕಿದ್ದಾಳೆ. ಮಾತಾಡ್ತಾ ಟೈಮ್ ಪಾಸ್ ಮಾಡಿಬಿಟ್ವಿ. ಹೌದಾ, ಊಟ ಮಾಡಿದ್ರಾ? ಸಾರಿ ಅದಕ್ಕೆ, ನಾನು ನಿಮಗೆ ಕೇಳಬೇಕು ಊಟ ಆಯ್ತಾ ಅದಕ್ಕೆ ಅಂತ, ನೀವೇ ನನಗೆ ಕೇಳ್ತಾ ಇದ್ದೀರಾ. ನೀನೇ ನೋಡ್ದಲ್ಲ ಪೂಜಾ, ನಿಮ್ಮ ಅಣ್ಣನ ಜೊತೆ ಕೂತ್ಕೊಂಡು ಊಟ ಮಾಡಿದ್ದು. ಹ್ಞೂ ಅದಕ್ಕೆ ನೋಡಿದೆ, ಆದರೂ ಕೇಳಬೇಕಲ್ವಾ? ನಾಚ್ಕೊಂಡು ಎಲ್ಲಿ ಸ್ವಲ್ಪ ಊಟ ಮಾಡಿದ್ರು ಅಂತ ಕೇಳಿದೆ ಅಷ್ಟೇ. ಹೊಟ್ಟೆ ತುಂಬ ತಿಂದಿದ್ದೀರಾ ತಾನೇ? ಹೇ ಇಲ್ಲಪ್ಪ, ನಿಜವಾಗ್ಲೂ ಡೈಲಿ ಊಟ ಮಾಡೋದಕ್ಕಿಂತ ಇವತ್ತೇ ಜಾಸ್ತಿ ಊಟ ತಿಂದಿದ್ದೀನಿ.
ವಾವ್ ಸೂಪರ್ ಅದಕ್ಕೆ. ಆಮೇಲೆ ಎಂಗೇಜ್ಮೆಂಟಲ್ಲಿ ಕೂಡ ನಾನು ನಿಮ್ಮ ಜೊತೆ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ಅದಕ್ಕೆ. ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟು ಬಂದುಬಿಟ್ವಿ. ಅದಕ್ಕಾಗಿ ಇವಾಗ ಸ್ವಲ್ಪ ಫ್ರೀ ಇರ್ತೀರಾ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇರಲಿ ಬಿಡು ಪೂಜಾ, ನನಗೇನು ಬೇಜಾರಿಲ್ಲ. ನಿಮ್ಮ ಫ್ರೆಂಡ್ ಮಲ್ಕೊಂಡ್ಬಿಟ್ಟಿದ್ದಾರೆ? ಹಾಂ ಪೂಜಾ, ಇಷ್ಟೊತ್ತು ಎದ್ದಿದ್ಲು. ಅವಳು ತುಂಬ ಸುಸ್ತಾಗಿದೆ ಅಲ್ವಾ, ಸೊ ಮಲ್ಕೊಂಡಿದ್ದಾಳೆ. ಮಲ್ಕೊಂಡೆ ಬಿಡು. ನೀವು ಮಲ್ಕೋಬೇಕಲ್ವಾ, ಬೆಳಗ್ಗೆ ಬೇಗ ಬೇರೆ ಎದ್ದೋಳ್ಬೇಕು. ಹಾಂ ಪೂಜಾ, ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಹೊರಟಿದ್ದೆ, ಬ್ಯಾಗೆಲ್ಲ ಎತ್ತಿಕ್ಬಿಟ್ಟು. ಅಷ್ಟರಲ್ಲಿ ನೀವು ಬಂದ್ರಿ. ಸರಿ ಅದಕ್ಕೆ, ಆರಾಮಾಗಿ ಮಲ್ಕೊಳ್ಳಿ. ಏನಾದರೂ ಬೇಕಾ ಅದಕ್ಕೆ? ಏನು ಬೇಡಮ್ಮ, ಬೇಕಾದರೆ ಕೇಳ್ತೀನಿ ಸರಿನಾ? ನನ್ನನ್ನಂತೂ ಕೇಳಬೇಡಿ, ಏನೇ ಬೇಕಿದ್ರು ನಿಮ್ಮ ಯಜಮಾನ್ರನ್ನ ಕೇಳ್ಕೊಳ್ಳಿ. ಪೂಜಾ, ನನ್ನ ಫ್ರೆಂಡ್ ಜೊತೆ ನೀನು ಸೇರ್ಕೊಂಡ್ಬಿಟ್ಯಾ? ಹ್ಞೂ ಅದಕ್ಕೆ, ಬಂದಾಗಿಂದ ಪಾಪ ಅವ್ರು ನಮ್ಮ ಜೊತೆಲೇ ಇದ್ರು. ನೀವು ನಿಮ್ಮ ಹುಡುಗನ ಜೊತೆ ಇದ್ರೆ ಪಾಪ ಅವ್ರಿಗೆ ಯಾರ ಜೊತೆ ಇರ್ತಾರೆ ಹೇಳಿ? ಆಮೇಲೆ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡೆ. ಅದೇನೋ ಗೊತ್ತಿಲ್ಲ ಪೂಜಾ, ನಿಮ್ಮೆಲ್ರಿಗೂ ನನ್ನ ಹತ್ರ ಕಾಮಿಡಿ ಪೀಸ್ ಥರ ಆಗ್ಬಿಟ್ಟಿದ್ದೀನಲ್ವಾ? ಸಾರಿ ಅದಕ್ಕೆ, ಅಷ್ಟೊಂದೆಲ್ಲ ಫೀಲ್ ಮಾಡ್ಕೋಬೇಡಿ. ಅಂದರೆ ಬೇಜಾರು ಮಾಡ್ಕೋಬೇಡಿ. ಆ ಥರ ಎಲ್ಲ ಏನಿಲ್ಲ, ಸುಮ್ಮನೆ ರೇಗಿಸ್ತೀವಿ ಅಷ್ಟೇ. ನಿಮಗೆ ಅಷ್ಟೇ ಅಲ್ಲ, ಅಣ್ಣಂಗೂ ಹಿಂಗೆ ರೇಗಿಸ್ತಾ ಇರ್ತೀನಿ. ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಬಿಡು ಪೂಜಾ. ಥ್ಯಾಂಕ್ಸ್ ಅದಕ್ಕೆ, ನೀವು ಬೇಜಾರು ಮಾಡ್ಕೊಳ್ದೇ ಇರೋದನ್ನ ಕೇಳಿ ನನಗಿನ್ನೂ ಖುಷಿ ಆಯಿತು. ನಿಮ್ಮ ಫ್ರೆಂಡ್ ಏನು ಮಾತಾಡ್ತಾ ಇಲ್ಲ? ಹಾಗೇನಿಲ್ಲ ಅಕ್ಕ, ಪೂಜಾ ಮಾತಾಡ್ತಾ ಇಲ್ಲಲ್ವಾ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡೆ. ಎಲ್ಲಿ ಇರೋದು ನೀವು? ನಾನು ಇರೋದು ತುಮಕೂರಲ್ಲೇ ಅಕ್ಕ. ಹೌದಾ, ದೊಡ್ಡ ಸಿಟಿ ಅದು? ಹಾಂ ಹೌದು. ಅಲ್ಲ ಅದಕ್ಕೆ, ಮದುವೆಗೂ ಎಂಗೇಜ್ಮೆಂಟ್ಗೆಲ್ಲ ಶಾಪಿಂಗ್ ಮಾಡೋದಕ್ಕೆ ಅಣ್ಣ ಇದಕ್ಕಿಂತ ದೊಡ್ಡ ಸಿಟಿಗೆ ಕರ್ಕೊಂಡು ಹೋಗಿದ್ದಾನೆ, ಬೆಂಗಳೂರಿಗೆ. ಹೌದು ಪೂಜಾ, ಫಸ್ಟ್ ಟೈಮ್ ಅಂತೂ ನಿಜವಾಗ್ಲೂ ನಾನು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ನಿಜವಾಗ್ಲೂ ಹೆದರ್ಕೊಂಡಿದ್ದೆ ಪೂಜಾ. ಆಮೇಲೆ ನಿಮ್ಮ ಅಣ್ಣನೇ ಎಲ್ಲ ಶಾಪಿಂಗ್ ಮಾಡಿದ್ದು, ನಾನಂತೂ ಏನೂ ಕೇಳಲಿಲ್ಲ ಗೊತ್ತಾ? ಗೊತ್ತು ಬಿಡಿ, ನೋಡಿದ್ರೇ ಗೊತ್ತಾಗುತ್ತೆ. ಹಾಗೆಲ್ಲ ಹೇಳ್ಬೇಡ ಪೂಜಾ, ಅವ್ರಿಗೂ ಒಂದ್ಸರಿ 2 ಸರಿ ರೂಢಿ ಆಯಿತು ಅಂದರೆ ಆಮೇಲೆ ಅವರೇ ಅಡ್ಜಸ್ಟ್ ಆಗ್ತಾರೆ. ಅಂದಾಗಿ ನಿಮ್ಮ ಹೆಸರೇನು ಹೇಳಿದ್ರಿ? ನನ್ನ ಹೆಸರು ಐಶ್ವರ್ಯ ಅಂತ ಅಕ್ಕ, ಐಶು ಅಂತಾರೆ. ಮನೇಲಿ ಯಾರೂ ಬಂದಿಲ್ವಾ, ಒಬ್ಳೆ ಬಂದಿದ್ಯಾ? ಒಬ್ಳಿಗೆ ಕಳ್ಸಲ್ಲ ಅಕ್ಕ, ಇವಳು ಬಂದು ಕರ್ಕೊಂಬಂದ್ರೆ ಕಳಿಸ್ತಾರಷ್ಟೇ. ಓ, ಅವತ್ತು ಎಂಗೇಜ್ಮೆಂಟಿನ ದಿವಸನೂ ಇದನ್ನೇ ಅಲ್ವಾ ಹೇಳಿದ್ದು ನೀನು? ಸರಿ ಸರಿ. ನಾಳೆ ಮುಹೂರ್ತ ಮುಗಿಸ್ಕೊಂಡು ಹೊರಡ್ತೀನಿ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇನ್ನೊಂದು 2 ದಿವಸ ಇದ್ಬಿಟ್ಟೆ ಹೋಗ್ಬೋದಲ್ವಾ? ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಕ್ಕ. ಸರಿ ಅದಕ್ಕೆ, ನಮಗೆ ನಿದ್ದೆ ಬರ್ತಿದೆ, ಹೋಗಿ ಮಲ್ಕೊತೀವಿ. ಏನಾದರೂ ಬೇಕಾದರೆ ನಮ್ಮನ್ನೇ ಕೇಳಿ ಸರಿನಾ? ನಾನು ಹೇಳಿದೆ ಅಂತ ಹೋಗಿ ನಿಮ್ಮ ಯಜಮಾನ್ರನ್ನ ಕೇಳಬೇಡಿ. ಸರಿ ಪೂಜಾ, ಆಯಿತು. ಸರಿ, ನೀವು ಮಲ್ಕೊಳ್ಳಿ ಅದಕ್ಕೆ, ಟೈಮ್ ಆಗಿಬಿಟ್ಟಿದೆ. ಸರಿ ಪೂಜಾ. ಐಶು, ನಡಿ ಹೋಗೋಣ. ಗುಡ್ ನೈಟ್ ಅಕ್ಕ. ಹಾಂ, ಗುಡ್ ನೈಟ್ ಮಾ. ಸುಮಾ, ಈ ಲೂಸು ಇಷ್ಟು ಬೇಗ ಮಲ್ಕೊಂಬಿಟ್ಟ? ಅಲ್ಲ, ಈಗ ತಾನೇ ಮಾತಾಡ್ತಿದ್ಲು, ಎಷ್ಟು ಬೇಗ ನಿದ್ದೆ ಹೋಗ್ತಾಳೆ ನೋಡಿ ಇವಳು. ನೀವಾ? ಒಳಗೆ ಬರ್ಬೋದೇನ್ರಿ? ಕೇಳ್ತಾ ಇದ್ದೀರಲ್ಲ, ಬನ್ನಿ. ಯಾಕ್ರಿ, ಇನ್ನೂ ನಿದ್ದೆ ಬಂದಿಲ್ವಾ? ಇಲ್ಲ ರೀ, ಇವಾಗ ಮಲ್ಕೊಂತಿದ್ದೆ. ಅಲ್ಲ, ನಿಮ್ಮ ಫ್ರೆಂಡ್ ನಿದ್ದೆ ಹೋಗ್ತಾ ಇದ್ದಾರೆ, ನೀವು ನೋಡಿದ್ರೆ ಸುಮ್ಮನೆ ಕೂತಿದ್ದೀರಾ? ಹಾಗೇನಿಲ್ಲ ರೀ, ಮಲ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಪೂಜಾ ಮತ್ತು ಅವ್ರ ಫ್ರೆಂಡ್ ಬಂದಿದ್ರು, ಸೊ ಮಾತಾಡ್ತಾ ಇದ್ವಿ. ಹೌದಾ? ನೀವಿನ್ನೂ ಮಲಗಿಲ್ವಾ? ಮಲ್ಕೊಳ್ಳೋಣ ಅಂತಲೇ ಇದ್ದೆ, ಅಷ್ಟರಲ್ಲಿ ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ. ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೆ? ಸೊ ನೆನಪು ಮಾಡ್ಕೊಂಡು ಬಂದ್ರಲ್ವಾ, ಅದಕ್ಕೆ. ಹಾಗೇನಿಲ್ಲ ರೀ, ಹೊಸ ಜಾಗ, ಸೊ ಅಡ್ಜಸ್ಟ್ ಆಯಿತೋ ಇಲ್ವೋ ಅಂತ ಬಂದೆ ಅಷ್ಟೇ. ಹೇಗೂ ಬಂದ್ರಲ್ವಾ, ನನಗದೇ ಖುಷಿ ಬಿಡಿ. ಹೌದಾ? ಏನ್ರಿ, ನಿಮ್ಮ ಫ್ರೆಂಡ್ ಮಲಗಿದ್ದಾರಾ, ಮಲಗಿರೋರ ಥರ ನಾಟಕ ಮಾಡ್ತಿದ್ದಾರಾ? ಇಲ್ಲ ರೀ, ಮಲಗಿದ್ದಾಳೆ. ಏನೋ ಅಪ್ಪ, ತುಂಬ ಮಾತಾಡ್ತಾರೆ ಅವರು. ಯಾಕ್ರಿ, ಮಾತಾಡಬಾರ್ದಾ? ಹಾಗೇನಿಲ್ಲ, ಸೊ ಎದ್ದಿದ್ದಾರೇನೋ ಅಂತ ಕೇಳಿದೆ ಅಷ್ಟೇ. ಎದ್ದಿದ್ರೆ ಏನು ಪರವಾಗಿಲ್ಲ ಬಿಡಿ. ಸರಿ ರೀ, ನಿಮಗೆ ತುಂಬ ಟಯರ್ಡ್ ಆಗಿದೆ ಅಂತ ಅನಿಸುತ್ತೆ, ಆರಾಮಾಗಿ ಮಲ್ಕೊಳ್ಳಿ, ಬೆಳಗ್ಗೆ ಬೇಗ ಎದ್ದೋಳ್ಬೇಕು. ಹಾಂ, ಹೇಳಿದ್ದಾರೆ. ಮತ್ತೆ ಏನಾದರೂ ಬೇಕು ಅಂದರೆ ಪೂಜೆ ಇರ್ತಾರೆ, ಅಮ್ಮ ಇರ್ತಾರೆ. ಏನು ಸಂಕೋಚ ಪಡದೆ ಕೇಳಿ ಇಸ್ಕೊಳ್ಳಿ, ಸರಿನಾ? ಸರಿ ರೀ. ಸರಿ ರೀ, ಗುಡ್ ನೈಟ್. ಗುಡ್ ನೈಟ್ ರೀ. ಕೊನೆಗೂ ನೀವು ನನ್ನನ್ನು ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದ್ರಲ್ವಾ, ನನಗೆ ತುಂಬ ಖುಷಿ ಆಯಿತು ರೀ. ನಿಜವಾಗ್ಲೂ ನೀವು ಬಂದಿಲ್ಲ ಅಂತಿದ್ರೆ ನಾನು ನಿದ್ದೆ ಮಾಡ್ತಿದ್ನಲ್ವ ಗೊತ್ತಿಲ್ಲ. ಇನ್ನೇನು ಮೇಡಮ್, ಹುಡುಗ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾಯ್ತಲ್ಲ, ಮಲ್ಕೊಳ್ಳಿ. ನೀನು ಎದ್ದೇ ಇದೆಯಾ? ಹೋಗಿ ನೀನು. ಎಷ್ಟು ಸರಿ ಕೂಗಿದ್ರು ಮಾತಾಡಲಿಲ್ಲ, ಮಲ್ಕೊಂಡಿದ್ದೆ ಕಣೆ. ನೀವಿಬ್ಬರು ಮಾತಾಡ್ತಾ ಇದ್ರೆ ನನಗೆ ನಿದ್ದೆ ಅಲ್ಲಿ ಬರುತ್ತೆ. ಹೋಗಿ, ಹುಡುಗ ಹುಡುಗಿ ಮಾತಾಡೋದನ್ನು ಕದ್ ಕೇಳಿಸ್ಕೊತಾಳೆ. ಏನೋ ನಾನು ಕದ್ ಕೇಳಿಸ್ಕೊತಾ ಇದ್ದೀನ? ಕಲ್ಯಾಣಿ, ನಾನು ಇರೋ ಜಾಗಕ್ಕೆ ನೀವಿಬ್ಬರು ಬಂದು ಮಾತಾಡ್ತಾ ಇರೋದು ಕಣೆ. ಹೋಗಲಿ ಬಿಡು, ಅಂಥದ್ದೇನು ನಾನು ಕೇಳಿಸ್ಕೊಂಡಿಲ್ಲಮ್ಮ. ಗುಡ್ ನೈಟ್ ಅಂತ ಹೇಳೋಗಿದ್ದು ಮಾತ್ರ ಕೇಳಿಸ್ತು, ಮಲ್ಕೊ. ಸರಿ ಕಣೋ, ಯಾವುದೋ ಕಾಲ್ ಬರ್ತಾ ಇದೆ, ನೀನು ಮಾತಾಡು, ನಾನು ಆಫೀಸ್ ಕ್ಲೋಸ್ ಮಾಡ್ತೀನಿ, ಓಕೆನಾ? ಓಕೆ ಮಗ. ಹಲೋ, ಯಾರು ಮಾತಾಡೋದು? ನೀವು ಡಾಕ್ಟರ್ ಮಧು ಅಲ್ವಾ ಮಾತಾಡ್ತಿರೋದು? ಹೌದು, ನೀವು ಯಾರು? ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಯಾರಿದ್ದಾರೋ ನನಗೆ ಗೊತ್ತಿಲ್ಲ, ಸೊ ಸ್ವಲ್ಪ ಪರ್ಸ್ನಲಾಗಿ ಬಂದು ಮಾತಾಡ್ತೀರಾ? ಪರವಾಗಿಲ್ಲ, ಮಾತಾಡ್ರಿ, ಯಾರೂ ಇಲ್ಲ.
ಅದು ನನ್ನ ಹೆಸರು ಪೂಜಾ ಅಂತ. ಓಕೆ. ನಿಮಗೆ ಐಶು ಗೊತ್ತಾ? ನೀವು ಯಾರಿಗೆ ಮಾತಾಡ್ತಿರೋದು? ಮೊದಲು ನೀವು ಹೇಳಿ, ಐಶು ಗೊತ್ತಾ ನಿಮಗೆ? ಗೊತ್ತು, ಹೇಳಿ. ಬರೀ ಗೊತ್ತಿರೋದಷ್ಟೇನಾ, ಬೇರೆ? ನೋಡಿ, ನೀವು ಯಾರು ಏನು ಅಂತ ಗೊತ್ತಿಲ್ಲದೇನೆ ಈ ಥರ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋದು ತಪ್ಪಲ್ವೇನ್ರಿ? ಮೊದಲು ಐಶು ನಿಮ್ಗೆ ಏನಾಗ್ತಾರೆ ಅಂತ ನನಗೆ ಹೇಳಿದ್ರೆ ನಾನು ಬೇರೆ ಏನಾದರೂ ಮಾತಾಡ್ಬೋದು. ಯಾಕಂದರೆ ನೀವೇನಾ ಬೇರೆಯವ್ರ ಅಂತ ನನಗೆ ಡೌಟ್ ಆಗ್ತಾ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ ರೀ. ಐಶು ನಿಮಗೆ ಫ್ರೆಂಡಾ ಅಥವಾ? ಮೊದಲು ವಿಷಯ ಏನು ಅಂತ ಹೇಳಿ. ಐಶುನ ನೀವು ಇಷ್ಟಪಡ್ತಾ ಇದ್ದೀರಾ? ಈ ಫ್ರೆಂಡು ಅಂತ ಹೇಳ್ತಾ ಇದ್ದೀರಾ, ಇದನ್ನೆಲ್ಲ ಯಾಕೆ ಕೇಳ್ತಿದ್ದೀರಾ? ನೋಡಿ, ಐಶುನ ನೀವು ಇಷ್ಟಪಡ್ತಿರೋದು ನಿಜಾನೇ, ಆದರೆ ನಿಮಗೊಂದು ಒಳ್ಳೆ ಆಫರ್ ಇದೆ. ಏನು ಆಫರಾ? ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಅಂದರೆ ಕನ್ಫರ್ಮ್ ಆಯಿತು ಬಿಡಿ. ನೋಡಿ, ನಾಳೆ ಬೆಳಗ್ಗೆ ನಾನು ನಿಮ್ಗೊಂದು ಅಡ್ರೆಸ್ ಸೆಂಡ್ ಮಾಡ್ತೀನಿ. ಆ ಲೊಕೇಶನ್ಗೆ ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಬನ್ನಿ, ಓಕೆನಾ? ಬಂದ ಮೇಲೆ ಇದೇ ನಂಬರ್ಗೆ ಕಾಲ್ ಮಾಡಿ. ನಾನು ಯಾಕೆ ಬರಬೇಕು ಅಡ್ರೆಸ್ಗೆ? ನೋಡಿ, ಬೆಳಗ್ಗೆನೂ ನಾನು ನಿಮಗೆ ಕಾಲ್ ಮಾಡಿದ್ದೆ, ನೀವು ಪಿಕ್ ಮಾಡಲಿಲ್ಲ. ಆಮೇಲೆ ನೀವು ಕಾಲ್ ಮಾಡಿದ್ದೀರಾ, ನಾನು ಬ್ಯುಸಿ ಇದ್ದೆ. ಅದು ಅಲ್ಲದೆ ನಿಮ್ಮ ಹುಡುಗಿ ನನ್ನ ಜೊತೆಲೇ ಇದ್ದಾಳೆ, ಅವಳ ಬಗ್ಗೆ ನಿಮಗೇನು ಹೇಳೋಕ್ಕಾಗಲ್ಲ. ದಯವಿಟ್ಟು ನಾಳೆ ಇದೇ ನಂಬರ್ಗೆ ಕಾಲ್ ಮಾಡಿಕೊಂಡು ನಾನು ಹೇಳಿರೋ ಅಡ್ರೆಸ್ಸಿಗೆ ಬನ್ನಿ. ನೀವು ನಿಮ್ಮ ಹುಡುಗಿ ಜೊತೆ ಮಾತಾಡ್ಬೋದು, ನಿಮ್ಮ ಹುಡುಗಿ ನೋಡ್ಬೋದು, ಪ್ಲೀಸ್. ಹೌದಾ? ಪ್ಲೀಸ್ ಬೇಗ ಕಳಿಸ್ರಿ, ಖಂಡಿತ ಬರ್ತೀನಿ. ಓಕೆ, ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ. ಆದರೆ ಒಂದಂತೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾನು ಕಾಲ್ ಮಾಡಿ ಹೇಳಿದ್ದೀನಿ, ಅಡ್ರೆಸ್ ನಾನು ಹೇಳಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಅವಳು ಗೊತ್ತಾಗಬಾರ್ದು, ಪ್ಲೀಸ್. ಖಂಡಿತ ಗೊತ್ತಾಗಲ್ಲ ರೀ, ತುಂಬ ಥ್ಯಾಂಕ್ಸ್. ಓಕೆ ರೀ, ಬಾಯ್. ರೀ, ಅಡ್ರೆಸ್ ಸೆಂಡ್ ಮಾಡಿರಿ, ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ನಾಳೆನೇ ಐಶು ನೋಡ್ತಾ ಇದ್ದೀನಿ, ನನಗೆ ಎಷ್ಟು ಖುಷಿ ಆಗ್ತಿದೆ. ಅಡ್ರೆಸ್ ಎಲ್ಲ ಕಳಿಸಿದ್ದೀನಿ, ಹೇಗೂ ಒಂದಾದರೆ ಅಷ್ಟೇ ಸಾಕು. ಪೂಜಾ, ಐಶು ನೀನು ಯಾವಾಗ ಎದ್ದು ಬಂದೆ? ಅಲ್ಲ, ನಾನು ಮಲ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ. ನೀನು ಯಾವಾಗ ಬಂದು ನಿಂತ್ಕೊಂಡೆ ಇಲ್ಲಿ? ಯಾರ ಜೊತೆ ಮಾತಾಡ್ತಿದ್ದೆ? ಅಯ್ಯೋ, ಅದು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಕಣೆ. ಫ್ರೆಂಡಾ? ಯಾರು? ಅಯ್ಯೋ, ಅವ್ರು ನನ್ನ ಸ್ಕೂಲ್ ಫ್ರೆಂಡ್ ಕಣೆ. ಮದುವೆಗೆ ಹೇಳ್ಬೇಕಾಗಿತ್ತು, ಬರಲ್ಲ ಅಂತ ಹೇಳ್ತಿದ್ರು, ಅದಕ್ಕೆ ಸ್ವಲ್ಪ ಫೋರ್ಸ್ ಮಾಡ್ತಿದ್ದೆ ಅಷ್ಟೇ. ನಿಜನಾ? ಅಯ್ಯೋ ಐಶು, ಯಾಕೆ ಹಿಂಗೆ ಕೇಳ್ತಾ ಇದೆಯಾ? ಅಲ್ಲ, ನಿಜನಾ ಅಂತ ಕೇಳ್ತಾ ಇದೆಯಲ್ಲ, ಅದರಲ್ಲಿ ಏನಿದೆ ಡೌಟು? ನನ್ನ ಫ್ರೆಂಡ್ ಜೊತೆ ಬಿಟ್ಟು ನಾನು ನಿನ್ನ ಫ್ರೆಂಡ್ ಜೊತೆ ಮಾತಾಡೋಕ್ಕಾಗುತ್ತಾ? ಏನು ಹೀಗೆ ಕೇಳ್ತೀಯ ನೀನು? ಅದಕ್ಕೆ ಯಾಕೆ ಈ ಥರ ಭಯ ಪಟ್ಕೊಂಡು ಮಾತಾಡ್ತಾ ಇದೆಯಾ? ಅಲ್ಲ, ನೀನು ಈ ಥರ ಕ್ವಶನ್ ಮಾಡ್ತಿದ್ರೆ ಮದುವೆಗೂ ನನಗೆ ಸ್ವಲ್ಪ ಕೈಕಾಲೆಲ್ಲ ನಡುಗುತ್ತೆ ಕಣೆ. ನಿನ್ನ ಫ್ರೆಂಡ್ ಜೊತೆ ಮಾತಾಡೋದಕ್ಕೆ ಇಷ್ಟೊಂದು ಹೆದರ್ಕೋಬೇಕಾ? ಸರಿ ಬಾ, ನನಗೊಬ್ಬಳಿಗೆ ಭಯ ಆಗುತ್ತೆ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದೆ. ಆದರೂ ಈ ಥರ ಎಲ್ಲ ಮಾತಾಡಬೇಕಾದ್ರೆ ಹಿಂದೆ ಬಂದು ನಿಂತ್ಕೊಳ್ಳೋದು ತಪ್ಪಲ್ವೇನೆ? ಹೋಗ್ಲಿ ಬಿಡೆ, ನೀನು ನಿಮ್ಮ ಹುಡುಗನ ಜೊತೆನೇ ಮಾತಾಡಿದ್ರು ನಾನು ಯಾರಿಗೂ ಹೇಳಲ್ಲ. ಏಯ್, ಬಾಯಿ ಮುಚ್ಚು ಸಾಕು, ಆ ಥರ ಎಲ್ಲ ಏನಿಲ್ಲ. ಆದ್ರೆ ಪೂಜಾ, ರಿಸೆಪ್ಷನ್ ಎಲ್ಲ ತುಂಬ ಚೆನ್ನಾಗಾಯ್ತು ಕಣೆ. ಹುಡುಗ ಹುಡುಗಿ ಮಾತ್ರ ತುಂಬ ಚೆನ್ನಾಗಿದ್ದಾರೆ. ಥ್ಯಾಂಕ್ಸ್ ಕಣೆ, ನಮ್ಮ ಅದಕ್ಕೆ ತುಂಬ ಕ್ಯೂಟ್ ಅಲ್ಲ? ನಿನ್ನ ಥರನೇ ತುಂಬ ಚೆನ್ನಾಗಿದ್ದಾರೆ. ಏನು ನನ್ನ ಥರನಾ? ನಾನೇನು ಅಷ್ಟು ಚೆನ್ನಾಗಿಲ್ಲ. ಹೌದಾ? ನೀನು ಅಷ್ಟು ಚೆನ್ನಾಗಿಲ್ದೇ ನಿಮ್ಮ ಹುಡುಗ ನಿನ್ನನ್ನು ಒಪ್ಕೊಂಡಿದ್ನಾ? ನೋಡು, ಇವಾಗ ಆ ವಿಷಯ ಎಲ್ಲ ಮಾತಾಡ್ಬೇಡ ಕಣೆ. ಪ್ಲೀಸ್ ಕಣೆ ಐಶು, ಸುಮ್ಮನೆ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ಈ ಥರ ಓವರ್ ಬಿಲ್ಡಪ್ ತೊಗೋಬೇಡ, ನನಗಿಷ್ಟ ಆಗಲ್ಲ. ಮನಸ್ಸಲ್ಲಿ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರು ಹುಡುಗನ ಬಗ್ಗೆ ಮಾತಾಡಿದ್ರೆ ಮಾತ್ರ ಆಗಲ್ಲ ಇವಳಿಗೆ. ಏನು ಇವಳು ಹುಡುಗನ ಪೂರ್ತಿಯಾಗಿ ಮರ್ತ್ಬಿಟ್ಟಿದ್ದಾಳೆ ಅನ್ನೋ ಥರ ಬಿಲ್ಡಪ್ ಕೊಡ್ತಾಳೆ ನನಗೆ. ನೋಡು ಪೂಜಾ, ನಾನೆಲ್ಲನೂ ಮರಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಸುಮ್ಮನೆ ನನಗೆ ಇದನ್ನೆಲ್ಲ ಡಿಸ್ಟರ್ಬ್ ಮಾಡಬೇಡ ನೀನು. ಹೌದಾ? ಮರೆಯೋದಕ್ಕೆ ಬೇರೆ ಯಾರೂ ಅಲ್ಲ ಕಣೆ ಅವರು, ನೀನು ಹುಡುಗ. ಅದು ಸರಿ, ನಾನು ಒಂದು ಕೇಳಬೇಕು ಅಂತಿದ್ದೀನಿ. ಒಂದು ವೇಳೆ ಇವಾಗ ಇದ್ದಕ್ಕಿದ್ದಂಗೆ ನಿಮ್ಮ ಹುಡುಗ ನಿನ್ನನ್ನು ಹುಡ್ಕೊಂಬಂದ್ರೆ ಏನು ಮಾತಾಡ್ತೀಯಾ? ಅಂದರೆ ಏನು ಹೇಳ್ತೀಯಾ ಅಂತ. ಅಂದರೆ ನಿನ್ನ ಮಾತಿನ ಅರ್ಥ? ಸುಮ್ಮನೆ ಕೇಳಿದೆ ಕಣೆ, ಕ್ಯಾಶುವಲ್ ಆಗಿ. ತುಂಬ ದಿನ ಆಗಿದೆ ಅಲ್ವಾ ಮಾತಾಡಿ. ಇದ್ದಕ್ಕಿದ್ದಂಗೆ ಏನಾದರೂ ಬಂದರೆ ನಿನ್ನನ್ನು ಹುಡ್ಕೊಂಡು ನಿನ್ನ ಜೊತೆ ಮಾತಾಡಬೇಕು ಅಂತ, ಅದಕ್ಕೆ ಹೇಳಿದ್ದು. ಅದೆಲ್ಲ ಸಾಧ್ಯ ಇಲ್ಲ ಬಿಡು. ಹಾಗಲ್ಲ ಕಣೆ ಐಶು, ನಮ್ಮ ಅಣ್ಣಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ನಿಮ್ಮ ಹುಡುಗನು ಬಂದರೆ ಏನು ಮಾಡ್ತೀಯಾ? ಹಾಗೇನಾದರೂ ಬಂದರೆ ನಾನು ಒಂದು ಕ್ಷಣನೂ ಇಲ್ಲಿರಲ್ಲ. ಹಲೋ ಮೇಡಮ್, ನೀನು ನನಗೋಸ್ಕರ ಬಂದಿರೋದು. ನೀನು ನಿಮ್ಮ ಹುಡುಗ ಬಂದ ಅಂತ ಹೋಗ್ಬಿಟ್ರೆ? ನೋಡು ಪೂಜಾ, ಎಲ್ಲ ವಿಷಯನೂ ನಿನಗೆ ಗೊತ್ತಿದ್ದು ಈ ಥರ ಮಾತಾಡಬೇಡ. ರಿಸ್ಕ್ ತಗೊಳ್ಳೋದು ನನಗಿಷ್ಟ ಇಲ್ಲ. ಸಮಯ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಹೋಗಲಿ ಬಿಡಿ, ಸುಮ್ಮನೆ ಹೇಳಿದೆ. ಅಕಸ್ಮಾತ್ ಏನಾದರೂ ಬಂದು ಮಾತಾಡ್ಸಿದ್ರೆ ಮಾತಾಡು ಐಶು. ಅದೆಲ್ಲ ನೋಡ್ಕೊಳ್ಳೋಣ ಬಿಡು. ಸರಿ ಮಲ್ಕೊಳ್ಳೋಣ ಬಾ, ಸುಮ್ಮನೆ ತಲೆ ತಿನ್ಬೇಡ ಇವಾಗ ನನಗೆ. ಅಪ್ಪ ಸದ್ಯ ಅಷ್ಟೊಂದೇನು ಕೋಪ ಮಾಡ್ಕೊಳ್ಲಿಲ್ಲ ಅವಳು. ನಾಳೆ ಏನಾದರೂ ಇವ್ರ ಹುಡುಗ ಬಂದರೆ ಹೇಗಾದರೂ ಮಾಡಿ ಒಂದು ಮಾಡಬೇಕು ಇವರಿಬ್ಬರನ್ನ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ 2 ದಿವಸ ನಾನು ವಿಡಿಯೋನ ಗ್ಯಾಪ್ ಇಟ್ಟು ಹಾಕಿದ್ದೀನಿ, ಟೈಮ್ ಸಿಕ್ತಾಗ ಎಡಿಟ್ ಮಾಡಿಬಿಟ್ಟು. ಏಕೆಂದರೆ ಮಗಳಿಗೆ ಸ್ಕೂಲ್ ಓಪನ್ ಆಗಿದೆ. ಅದು ಅಲ್ಲದೆ ಸ್ಕೂಲಲ್ಲಿ ಸ್ವಲ್ಪ ಫಂಕ್ಷನ್ನು ಅದು ಇದು ಅಂತ ಹೇಳಿದ್ರು, ಅಲ್ಲಿಂದ ಬಂದು ಎಡಿಟ್ ಮಾಡೋದು ತುಂಬಾ ಕಷ್ಟ ಆಗೋದು ಸ್ನೇಹಿತರೆ.
ಅದು ಅಲ್ಲದೆ ಮತ್ತು ಬುಕ್ಸ್ ಕೂಡ ತುಂಬ ಲೇಟಾಗಿ ಕೊಟ್ಬಿಟ್ರು ಅವ್ರಿಗೆ. ಸ್ವಲ್ಪ ಜನಕ್ಕೆ ಕೊಟ್ಟಿದ್ರು, ಸ್ವಲ್ಪ ಜನಕ್ಕೆ ಅಂದರೆ ಲೇಟ್ ಆಯಿತು ಬರೋದು. ಹಾಗಾಗಿ ವರ್ಕು ಕೂಡ ತುಂಬಾ ಪೆಂಡಿಂಗ್ ಉಳಿದಿತ್ತು. ಇವತ್ತಿಗೆ ಸ್ವಲ್ಪ ಎಲ್ಲ ಕಂಪ್ಲೀಟ್ ಆಯಿತು. ನೋಡೋಣ, ನಾಳೆಯಿಂದ ಆದಷ್ಟು ಡೈಲಿ ವೀಡಿಯೋಸ್ಗಳು ಬರ್ತವೆ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ತುಂಬ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಆಯಿತಾ. ಆದಷ್ಟು ಇನ್ನು ಹಳೆ ಸ್ಟೋರಿಗಳು ಕೂಡ ಒಂದೊಂದಾಗಿ ಮಧ್ಯೆ ತೊಗೊಂಬರ್ತೀನಿ. ಇವತ್ತಿನ ಸ್ಟೋರಿ ನೋಡಿ ಕನ್ಫ್ಯೂಸ್ ಆಗಬೇಡಿ. ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ನನಗೆ, ಹಳೆ ವಿಡಿಯೋಗಳು ಮತ್ತು ಐಶು ಲವ್ ಸ್ಟೋರಿ ಇದೆಯಲ್ಲ ಅದು ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಾಗುತ್ತೆ. ಸೊ ಮದುವೆಲಿ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ದೆ, ನೋಡೋಣ ನಾಳೆ ಅವರು ಮದುವೆಗೆ ಬರ್ತಾರೆ. ಸೊ ಬಂದಮೇಲೆ ಏನಾಗುತ್ತೆ ಅಂತ ನೋಡೋಣ, ಗೊತ್ತಿಲ್ಲ. ಐಶು ಮತ್ತು ಮಧು ಮಧ್ಯ ಇವತ್ತಿನ ವಿಶಸ್ ಬಂದು ಸಂಧ್ಯಾ ಅವ್ರು ಕಮೆಂಟ್ ಮಾಡಿದ್ದಾರೆ, ಹಸ್ಬೆಂಡು ಬರ್ಡೇ ಇದೆ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಯೋಗೇಶ್ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ವೇದಾ ಶ್ರೀನಿವಾಸ್ ಅವರು 27th ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು. ಸಾರಿ ಸಿಸ್ಟರ್. ಸೊ ವೇದಾ ಶ್ರೀನಿವಾಸ್ ಅವ್ರಿಗೆ ನನ್ನ ಕಡೆಯಿಂದ ಮದುವೆಯ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ಸಿಸ್ಟರ್. ಆ ದೇವರು ನಿಮ್ಮಿಬ್ಬರಿಗೂ ಕೂಡ ಇದೇ ರೀತಿ 100 ಕಾಲ ಸುಖವಾಗಿ ಇಟ್ಟಿರಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ನಿಮ್ಮಿಬ್ಬರಿಗೂ ಕೂಡ ಮದುವೆಯ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಲಕ್ಷ್ಮಿ ಅವರು ಕಮೆಂಟ್ ಮಾಡಿದ್ದಾರೆ, ಬರ್ಡೇ ಇದೆ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ಲಕ್ಷ್ಮಿ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ, ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸ್ನೇಹಿತರೆ, ಗೊತ್ತಲ್ವಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಒಳ್ಳೆ ವಿಡಿಯೋವೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಎಲ್ರಿಗೂ ಶುಭರಾತ್ರಿ.